ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. 40ನೇ ಅಧ್ಯಾಯ ನಾವು ಕೆಲವು ಶ್ಲೋಕಗಳನ್ನು ನೋಡಿದ್ವಿ. ಎಲ್ಲ ಧರ್ಮಗಳಿಗೆ ಮೂಲ ಗೃಹಸ್ಥಾಶ್ರಮ. ಗೃಹ ಅಂದರೆ ಮನೆ ಅಂತ ಅರ್ಥ ಅಲ್ಲ, ಹೆಂಡತಿ ಅಂತ ಅರ್ಥ. ಮನೆಯವರು ಅಲ್ಲ, ಮನೇನೇ. ಈ ಹೆಣ್ಣು ಅಂತ ಬಂದಾಗ ಹೆಣ್ಣು ಮತ್ತೆ ಗಂಡಿನ ಸಂಬಂಧ ಮದುವೆ ಮೂಲಕವೇ ಎಸ್ಟಾಬ್ಲಿಷ್ ಆಗುವಂಥದ್ದು. ಆ ಮದುವೆ ಎಷ್ಟು ತರಹ, ಯಾವ ಮದುವೆ ಧರ್ಮಕ್ಕೆ ಪ್ರಯೋಜಕ, ಯಾವ ಮದುವೆ ಧರ್ಮಕ್ಕೆ ಪ್ರಯೋಜಕ ಅಲ್ಲ, ಇವುಗಳನ್ನು ನೋಡುವಲ್ಲಿ ನಾವು ಸುಮಾರು 14 ಶ್ಲೋಕಗಳನ್ನು ನೋಡಿದ್ವಿ. 8 ಮದುವೆ ಅಂತ ಭೀಷ್ಮಾಚಾರ್ಯರು ಈ ಹಿಂದೆ ನಿರೂಪಣೆ ಮಾಡಿದ್ರು. ಅವರೇ ಈ 8ನ್ನ 5ರಲ್ಲಿ ಅಂತರ್ಗತ ಮಾಡಬಹುದು ಅಂತ 5 ಮದುವೆಗಳನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಅದದೇ ವರ್ಣದಲ್ಲಿ ಅದದೇ ಜಾತಿಯಲ್ಲಿ ಮದುವೆ ಆದರೆ ಸುಖ. ಏನು ಸುಖ? ಜ್ಞಾನದ ಸುಖ, ಬಂಧುತ್ವದ ಸುಖ ಇತ್ಯಾದಿಗಳೆಲ್ಲ ದೊರಕತ್ತೆ. ಜಾತಿಯನ್ನು ಮೀರಿ ಮದುವೆ ಆದರೆ ಏನು ಸುಖ? ಬೇರೆಯವ್ರನ್ನ ಎದುರಿಸೋದರಲ್ಲೇ ಸಮಯ ಕಳೆದು ಹೋಗುತ್ತೆ. ಇವನು ತಬ್ಬಲಿ ಆಗ್ತಾನೆ, ಮಗನೋ ಮಗಳೋ, ಇದು ಹೋಗ್ತಾ ಇರುತ್ತೆ. ಇದು ವಾಸ್ತವವಾಗಿ ಇರುವ ಪ್ರಾಬ್ಲಮ್. ಮದುವೆ ಅಂದರೆ ಕೇವಲ ಕಾಮ ಮಾತ್ರ ಇರೋದಲ್ಲ ಅಲ್ವಾ? ಧರ್ಮ, ಅರ್ಥ, ಕಾಮ 3 ಇರುತ್ತೆ. ಅದರಲ್ಲಿ ಅರ್ಥಕಾಮಗಳು ಜೊತೆ ಕೂಡಬಹುದು. ಆದರೆ ಧರ್ಮ ಅನ್ನೋದು ಮಿಸ್ ಆಗೋಗುತ್ತೆ. ಧರ್ಮ ಅನ್ನೋದು ಜೊತೆಗಿದ್ದಾಗ, ಅರ್ಥಕಾಮ ಅನ್ನೋದು ಜೊತೆಗಿದ್ದಾಗ ಚೆನ್ನಾಗತ್ತೆ. ಅದರಲ್ಲಿ ನಾವು ನಿನ್ನೆ ನೋಡಿದ್ದ ಒಂದು ಅಂಶ ಏನು ಅಂತಂದ್ರೆ, ಕ್ಷತ್ರಿಯ ರಾಜರು ಅಥವಾ ಕ್ಷತ್ರಿಯ ರಮಣೀಯರು ತಮ್ಮ ಮಗಳನ್ನ ಋಷಿಗಳಿಗೆ ಕೊಡ್ತಾರೆ. ನಮ್ಮ ಪೀಳಿಗೆ ಅಥವಾ ನನ್ನ ಮಗಳ ಪೀಳಿಗೆ ಆರ್ಷ ಆಗಲಿ ಅಂತ. ಅದನ್ನ ಆರ್ಷ ವಿವಾಹ ಅಂತ ಪರಿಗಣಿಸ್ತಾರೆ. ಅಲ್ಲಿ ಹುಟ್ಟಿದವರು ಬ್ರಾಹ್ಮಣರೇ ಆಗ್ತಾರೆ. ಅಲ್ಲಿ ಮತ್ತೆ ಸಮಸ್ಯೆ ಇಲ್ಲ. ನಿಮಗೆ ವೇದದಲ್ಲಿ ಒಂದು ಕಥೆ ಬರುತ್ತೆ, ಬಹಳ ಆಶ್ಚರ್ಯ. ಕ್ಷುದ್ರ ಸೂಕ್ತ, ಮಹಾಸೂಕ್ತ ಅಂತ ಋಷಿಗಳ ವಿಭಾಗ ಇದೆ. ಅವರು ಕ್ಷುದ್ರರಲ್ಲ, ಸಂಖ್ಯೆಯಲ್ಲಿ ಕ್ಷುದ್ರ ಸೂಕ್ತ, ಮಹಾಸೂಕ್ತ ಅಂತ ಕರೆಯೋದು. ಮಹಾಸೂಕ್ತ ಅಂದ್ರೆ ಬಹಳ ಸಂಖ್ಯೆಯ ಮಂತ್ರಗಳನ್ನು ಕಾಣುವವ ಮಹಾಸೂಕ್ತ. ಕ್ಷುದ್ರ ಸೂಕ್ತ ಅಂದ್ರೆ 1ರಿಂದ 3ರ ತನಕದ ಮಂತ್ರಗಳನ್ನು ಕಂಡವರು ಕ್ಷುದ್ರ ಸೂಕ್ತರು ಅಂತ. ಒಬ್ಳು ರಾಣಿ ಇರ್ತಾಳೆ, ಅವಳಿಗೆ ಒಂದು ಸಂಕಲ್ಪ, ನನ್ನ ಮಗಳನ್ನ ಋಷಿಯೊಬ್ಬರಿಗೆ ಕೊಡಬೇಕು ಅಂತ. ಒಬ್ಬ ಋಷಿ ಆ ರಾಜಕುಮಾರಿಯನ್ನು ನೋಡಿ
ಮದುವೆ ಆಗಬೇಕು ಅಂತ ಅನ್ಕೊಳ್ತಾನೆ. ಸೀದಾ ಹೋಗಿ ತಾಯಿ ಹತ್ರ ಕೇಳ್ತಾನೆ. ಪ್ರಾಚೀನ ಭಾರತದಲ್ಲಿ ಪ್ರೀತಿ ಅಂತ ಹೇಳಿ ದೀರ್ಘಕಾಲದಲ್ಲಿ ಲ್ಯಾಗ್ ಆಗೋದೆಲ್ಲ ಇಲ್ವೇ ಇಲ್ಲ. ದೇರ್ ವಾಸ್ ನೋ ಲ್ಯಾಗಿಂಗ್. ಇಬ್ರು ಒಟ್ಟಿಗೆ ಕೋರ್ಟ್ಶಿಪ್ ಮಾಡೋದಂತೆ, ಓಡಾಡೋದಂತೆ ಯಾವುದೂ ಇಲ್ಲ. ಯಾಕೆಂದ್ರೆ ಹೆಣ್ಣನ್ನ ಬಯಸೋದು ಯಾಕೆ ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಸೃಷ್ಟಿ ಪ್ರಕ್ರಿಯೆಗಾಗಿ, ನಮ್ಮಲ್ಲಿ ಏನೊಂದು ಸೃಷ್ಟಿಗಾಗಿ ತುಡಿತ ಇದೆ, ಅದಕ್ಕಾಗಿ ಹೆಣ್ಣನ್ನ ಬಯಸೋದು. ಅದು ಸಾವಿನ ನೆರಳಲ್ಲೇ ಇರುವಂಥದ್ದು. ಕಾಮ ಅನ್ನೋದು ಸಾವಿನ ನೆರಳನ್ನ ಹೊಂದಿದೆ. ಅದರಿಂದಾಗಿ ನನಗೆ ದೀರ್ಘಕಾಲ ಬದುಕಲಿಕ್ಕಾಗಲ್ಲ, ನಾನು ಈ ದೇಹವನ್ನು ತ್ಯಾಗ ಮಾಡುವ ಮೊದಲು ಒಂದು ನನ್ನ ಪ್ರತಿನಿಧಿಯನ್ನ ಈ ಜಗತ್ತಿನಲ್ಲಿ ಇಡಬೇಕು ಅಂತನ್ನುವ ಸುಪ್ತವಾದ ಬಯಕೆ ಯಾರಿಗಿರತ್ತೆ, ಅವರು ಹೆಣ್ಣನ್ನು ನೋಡಿದ ಕೂಡಲೇ ಆಸೆ ಆಗುತ್ತೆ. ಅಲ್ಲಿ ಆಸೆ ಆಗೋದು ಸೃಷ್ಟಿಯ ಪ್ರಕ್ರಿಯೆಯನ್ನ ನಾವು ಮಾಡಬೇಕು ಅನ್ನುವ ಒಂದು ಸಂಗತಿಯೇ. ಇಲ್ಲ ಅಂದ್ರೆ ಅದು ಸೃಷ್ಟಿಯ ಪ್ರಕ್ರಿಯೆಯ ಯೋಚನೆ ಇಲ್ಲದೆ ಹೋದ್ರೆ ಮದುವೆನೇ ಆಗ್ಲಿಕ್ಕೆ ಹೋಗಲ್ಲ ಅವರು. ಈ ಹಿನ್ನೆಲೆಯಲ್ಲಿ ಅವನಿಗೆ ಲ್ಯಾಗಿಂಗ್ ಎಲ್ಲ ಇಲ್ಲ. ಸೀದಾ ಹೋಗಿ ಕೇಳ್ತಾ ಇರೋ, ನಿಮ್ಮ ಮಗಳನ್ನ ಮದುವೆ ಆಗ್ತೇನೆ ಅಷ್ಟೇ. ಈ ಲವ್ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪದವೇ ಇಲ್ಲ. ಪ್ರೇಮ ಅಲ್ಲ, ಅದು ಕನ್ನಡ, ಅದು ಸಂಸ್ಕೃತ, ಅದು ಬೇರೆ. ಅದು ಪ್ರೇಮ ಯಾವ್ದು ಬೇಕಾದ್ರೆ ಆಗ್ಬಹುದು. ವಾತ್ಸಲ್ಯಾತ್ಮಕ ಪ್ರೇಮವೋ ಕಾಮಾತ್ಮಕ ಪ್ರೇಮವೋ ಅಂತ ಮತ್ತೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಆ ಕಾರಣದಿಂದ ಲವ್ ಅನ್ನೋದಕ್ಕೆ ಪರ್ಫೆಕ್ಟ್ ಆದ ಪದ ಎಲ್ಲಿಯೂ ಇಲ್ಲ. ಭಾರತೀಯ ಭಾಷೆಗಳಲ್ಲೇ ಇಲ್ಲ. ಪ್ಯಾರ್ ಅಲ್ಲ, ಬಾಲೋ ಭಾಷೆ ಅಲ್ಲ, ಯಾವುದಿದೆ ಕನ್ನಡದ ಅಚ್ಚೆ ಅಲ್ಲ. ನಾನು ನಿನ್ನನ್ನು ಅಚ್ಚೆ ಮಾಡುತ್ತೇನೆ ಅಂತ ಹುಡುಗಿಗಳಿದ್ರೆ ಗಾಬರಿ ಆಗುತ್ತಳು. ಏನಿದು, ಯಾವ ಭಾಷೆ ಮಾತಾಡ್ತಾ ಇದ್ದೆ ನೀನು ಅಂತ ಹೇಳಲಿಕ್ಕಾಗಲ್ಲ. ಕಾದಲ್ ಅಲ್ಲ, ಕಾದಲ ಒಂದು ಸ್ವಲ್ಪ ಹತ್ತಿರ, ಲವ್ಗೆ ಹತ್ತಿರ. ಯಾಕೆಂದ್ರೆ ತಮಿಳು ಕಾವ್ಯದಲ್ಲಿ ಮತ್ತೆ ಕನ್ನಡ ಕಾವ್ಯಗಳಲ್ಲಿ ಓ ನನ್ನ ಕಾದಲನಿ ಅಂತ ಹೇಳಿ ಪ್ರಯೋಗ ಉಂಟು. ಅದು ಎಲ್ಲಿ ಕೊನೆಗೊಳ್ಳೋದು, ಸೃಷ್ಟಿಯಲ್ಲಿ. ಹೀಗಾಗಿ ಸೀದಾ ಹೋಗಿ ಕೇಳ್ತಾ ಇದ್ರು. ಅವನೊಬ್ಬ ಋಷಿ ಹೋಗಿ ಕೇಳ್ತಾನೆ, ನಾನು ನಿಮ್ಮ ಮಗಳನ್ನು ಮದುವೆ ಆಗ್ಬೇಕು ಅಂತಿದ್ದೀನಿ ಅಂತ. ಆಗ ಅವಳ ಪ್ರತಿಕ್ರಿಯೆ ಬಹಳ ಆಶ್ಚರ್ಯ, ಆಘಾತ. ಇವತ್ತಿನವರಿಗೆ ಒಬ್ಬ ಋಷಿ ಅಲ್ಲದವನಿಗೆ ನಾನು ಮಗಳನ್ನು ಕೊಡೋಲ್ಲ ಅಂದ್ಬಿಡ್ತಾಳೆ. ಋಷಿ ಆಗ್ಬೇಕಾದ್ರೆ ಕನಿಷ್ಠ ಪಕ್ಷ ಒಂದಾದರೂ ರುಕ್ಕನ್ನ ಕಾಣದವನಿಗೆ ನನ್ನ ಮಗಳನ್ನ ಕೊಡಲ್ಲ, ವೇದದ ರುಕ್ಕನ್ನ ಕಾಣದವನಿಗೆ ಮಗಳನ್ನು ಕೊಡಲ್ಲ. ಅವನೇನ್ ಮಾಡ್ತಾನೆ, ಕಷ್ಟಪಟ್ಟು ಒಂದೇ ಒಂದು ರುಕ್ಕನ್ನ ಕಾಣ್ತಾನೆ, ಬಹಳ ಕಾಲ ತಪಸ್ಸು ಮಾಡಿ. ಮದುವೆಗಾಗಿ ವೇದ ಮಂತ್ರವನ್ನ ಬಿಟ್ಟವರನ್ನು ನೋಡಿದ್ರೆ ವೇದ ಮಂತ್ರವನ್ನ ಕಂಡವರನ್ನ ನೋಡೋದು ಋಗ್ವೇದದಲ್ಲಿ ಕ್ಷುದ್ರ ಸೂಕ್ತರ ಕಥೆಯಲ್ಲಿ ಬರುತ್ತೆ. ಅದು ವಿಸ್ತಾರವಾಗಿದೆ ಬಿಡಿ, ಕಥೆ ವಿಸ್ತಾರವಾಗಿದೆ. ಅಷ್ಟು ವಿಸ್ತಾರವಾಗಿ ರುಕ್ಕೇ ಇಲ್ಲ, ಒಂದೇ ರುಕ್ಕು ಅವನು ಕಂಡದ್ದು, ಶಾವಾಶ್ವ ಅಂತ. ಇರ್ಲಿ, ಯಾಕೆ ಹೇಳಿದ್ದು ನಾನು ಅಂತಂದ್ರೆ, ಅವರು ಆ ತರಹ ಕೊಟ್ಟಿರ್ತಾರಲ್ಲ, ಅವರದನ್ನ ಆರ್ಷ ಪರಂಪರೆ ಅಂತಾನೆ ಪರಿಗಣನೆ ಮಾಡೋದು. ಹೀಗಾಗಿ ವೇದವ್ಯಾಸರು ಯಾರು? ಕ್ಷತ್ರಿಯ ಸ್ತ್ರೀ, ಪರಾಶರ ಋಷಿ. ಕ್ಷತ್ರಿಯ ಸ್ತ್ರೀ ಆದರೂ ಇವಳು ಋಷಿ ಪರಂಪರೆಗೆ ಸೇರಬೇಕು ಅನ್ನುವ ಭಾವನೆ ಇದ್ದದ್ದರಿಂದ ಅದು ಆರ್ಷ ವಿವಾಹವೇ ಅದು. ಇನ್ನು ಪ್ರಶ್ನೆ ಕೇಳಿದ್ರು ನಮ್ಮ ದಿಲೀಪ್ ಅವರು ನೆನ್ನೆ, ಅಲ್ಲ ರಾವಣ ಹಾಗಾದ್ರೆ ಆರ್ಷ ವಿವಾಹ ಅಲ್ಲ, ಯಾಕೆಂದ್ರೆ ಅವರ ತಾತನಿಗೆ ಅಂದ್ರೆ ಕೈಕಸಿ ಅನ್ನುವ ರಾವಣನ ತಾಯಿಯ ತಂದೆಗೆ ಮಾತಾಮಹ ಅವನಿಗೇನಿತ್ತು, ಇಲ್ಲಿ ಒಬ್ಬ ಮೊಮ್ಮಗ ಬಂದು ಅವನು ದೇವತೆಗಳ ವಿರುದ್ಧ ಸೇಡು ತೀರಿಸ್ಕೊಳ್ಳಿ ಅಂತಿತ್ತೇ ವಿನಃ ನನ್ನ ಮೊಮ್ಮಗ ಋಷಿ ಆಗಲಿ ಅಂತ ಅವ್ರಿಗಿರಲಿಲ್ಲ. ಈ ಎಲ್ಲ ಕಾರಣದಿಂದ ಅದು ಆರ್ಷ ವಿವಾಹ ಅಲ್ಲ. ಇಷ್ಟು ಹಿನ್ನೆಲೆಯೊಂದಿಗೆ ಮದುವೆಯ ಬಗ್ಗೆ ಒಂದು ಸಮಾಲೋಚನೆಯನ್ನ ನಮಗೆ ಕೊಟ್ಟಿದ್ರು ಭೀಷ್ಮಾಚಾರ್ಯರು. ಇನ್ನು ಮುಂದೆ ಬೇರೆ ಬೇರೆ ತರಹದ ಮಾತುಗಳು ಉಂಟು ಹೆಣ್ಣಿನ ಬಗೆಗೆ.
ನಾತಿ ಬಾಲಾಂ ವಹಂತ್ಯನ್ಯೇ ಅನಿತ್ಯತ್ವಾತ್ ಪ್ರಜಾರ್ಥಿನಃ ವಹಂತಿ ಕರ್ಮಿಣಸ್ತಸ್ಯಾಂ ಅಂತಃಶುದ್ಧಿವ್ಯಪೇಕ್ಷೆಯ. ಚಿಕ್ಕವಳನ್ನು ಮದುವೆ ಆಗಬೇಕು ತನಗಿಂತ. ಯಾಕೆ? ವಹಂತಿ ಕರ್ಮಿಣಸ್ತಸ್ಯಾಂ ಅಂತಃಶುದ್ಧಿವ್ಯಪೇಕ್ಷೆಯ. ಕರ್ಮವನ್ನ ನಡೆಸ್ಕೊಂಡು ಹೋಗಬೇಕು ಅಂತ ಇರುವವರು ಕರ್ಮಾನುಷ್ಠಾನ ರತರು ಅಂತ ಅರ್ಥ. ತನಗಿಂತ ಚಿಕ್ಕವಳನ್ನು ಮದುವೆ ಆಗಬೇಕು. ಯಾಕೆ? ಇಬ್ರು ಒಂದೇ ವಯಸ್ಸಿನವರಾಗಿಬಿಟ್ರೆ ಆಮೇಲೆ ಇಬ್ರಿಗೂ ಸೊಂಟ ಹಿಡ್ಕೊಂಡ್ರೆ ಅಂತ ಮಾಡೋದು. ಒಂದು ವಯಸ್ಸಾದ ಮೇಲೆ ಇಬ್ರು ಕೂಡ ಕಷ್ಟ ಆಗತ್ತೆ. ಅದಕ್ಕಾಗಿ ಚಿಕ್ಕ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ನಿಯಮ. ಯಾಕೆ ಅಂದ್ರೆ ಮುಂದಿನ ದಿನಗಳ ಆಲೋಚನೆಯಿಂದ. ಅಪರಾನ್ವಯ ಸಂಭೂತಾಂ ದುಸ್ವಪ್ನಾದಿ ವಿವರ್ಜಿತಾಂ ಕಾಮೋ ಯಸ್ಯಾಂ ನಿಷಿದ್ಧಶ್ಚ ಕೇತಿ ಜಿಚ್ಛಂತಿ ಚಾಪದೀ. ಅಪರಾನ್ವಯ ಸಂಭೂತಾಂ, ಸಾಮಾನ್ಯವಾಗಿ ಬೇರೆ ವಂಶದಲ್ಲಿ ಹುಟ್ಟಿರಬೇಕು ಅವಳು. ದುಸ್ವಪ್ನಾದಿ ವಿವರ್ಜಿತಾಂ, ಪದೇ ಪದೇ ಕೆಟ್ಟ ಸ್ವಪ್ನ ಬೀಳ್ತಾ ಇರಬಾರದು. ಸ್ವಲ್ಪ ಎಲ್ಲೋ ನಾವು ಫ್ರಾಯ್ಡನಿಗೆ ಕನೆಕ್ಟ್ ಆಗ್ತೇವೆ. ಫ್ರಾಯ್ಡ್ ನಮ್ಮನ್ನ ಮಾನಸಿಕವಾಗಿ ನೋಡೋದು. ಸಿಗ್ಮಂಡ್ ಫ್ರಾಯ್ಡ್ ಮಾನಸಿಕವಾಗಿ ಇವರು ಆರೋಗ್ಯವಾಗಿದ್ದಾರಾ ಇಲ್ವಾ ಅಂತ ನೋಡೋದು ನಿಮಗೆ ಬೀಳುವ ಕನಸಿನ ಮೂಲಕ ಹೇಳ್ತಾನವನು. ಕಾರ್ಲ್ ಯುಂಗ್ ಕೂಡ ಅವನ ಶಿಷ್ಯ. ವಿವರ್ಜಿತಾಂ, ಪದೇ ಪದೇ ಕೆಟ್ಟ ಸ್ವಪ್ನಗಳು ಬೀಳ್ತಾ ಇದ್ರೆ ಅವಳನ್ನು ಮದುವೆ ಆಗೋದು ಬೇಡ. ಯಾರು ಇಂಟರ್ವ್ಯೂ ಮಾಡ್ತಾ ಕೂತ್ಕೊಂಡಿರ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ? ನಿಮಗೆ ಬಂದ ಕನಸುಗಳನ್ನ 1 ವರ್ಷ ನಾವು ಮದುವೆ ಆಗೋದು ಬೇಡ, ನಿನಗೆ ಬಂದ ಕನಸನ್ನೆಲ್ಲ ಬರೆದಿಡು, ಆಮೇಲೆ ನಾನು ನಿನ್ನ ಮದುವೆ ಆಗ್ಬೇಕಾ ಇಲ್ವಾ ಅಂತ ತೀರ್ಮಾನ ಮಾಡ್ತೇನೆ ಅಂದ್ರೆ ಅವಳು ಏನ್ ಹೇಳ್ತಾಳ? ಅವಳು ಕಾಮೋ ಯಸ್ಯಾಂ ನಿಷಿದ್ಧ ಕೇಚಿದಿಚ್ಛಂತಿ ಚಾಪದಿ. ಆದ್ರೆ ಆಪತ್ತಿನಲ್ಲಿ ತೊಂದರೆ ಇಲ್ಲ ಅಂತ ಅದನ್ನ ಆ ನಿಯಮವನ್ನ ಮೀರ್ತಾರೆ ಅಂತ ಉಂಟು. ಆದರೆ ಮುಂದಿನದ್ದು ಈ ಕರ್ಮದ ಹಿನ್ನೆಲೆಯಲ್ಲಿ ಅಂತ ಬಂದಾಗ ಎಷ್ಟು ಅಂತರ ಇರಬಹುದು ಅಂತ ಹೇಳ್ತಾರೆ. ಇದು ಮ್ಯಾಂಡೇಟರಿ ಅಲ್ಲ, ಹೀಗೇ ಇರಬೇಕು ಅಂತಲ್ಲ. ಇದು ಮನುಸ್ಮೃತಿಯಲ್ಲೂ ಬಂದ ಮಾತು, ಇಲ್ಲಿಯೂ ಬಂದಿರುವ ಮಾತು. ಇವತ್ತು ನಮಗೆ ಜೀರ್ಣಿಸಿಕೊಳ್ಳಿಕ್ಕೆ ಕೂಡ ಆಗದ ಮಾತು. 30 ವರ್ಷೋ 10 ವರ್ಷಾಂ ಯೋ ವಿಂದೇತನ ನಗ್ನಿಕಾಂ 21 ವರ್ಷೋ ವಾ 7 ವರ್ಷಾಮವಾಪ್ನುಯಾತ್. ಈ ಮಾತಿಗೆ ಬೇರೆ ಬೇರೆ ತರಹದ ಅರ್ಥ ಇದೆ. 30 ವರ್ಷದವ 10 ವರ್ಷದ ಹುಡುಗಿಯನ್ನು ಮದುವೆ ಆಗಬಹುದು, ಆಗಲೇಬೇಕು ನಿಯಮ ಇಲ್ಲ. ಆಯ್ತಾ? ಯೋ ವಿಂದೇತ ನನಗ್ನಿಕಾಂ, ಯೋನ ವಿಂದೇತ ನಗ್ನಿಕಾಂ. ನಗ್ನಿಕಾ ಅಂತ ಹೇಳಿದ್ರೆ ಪುಟ್ಟ ಹುಡುಗಿ. ಹಾಗಂತ ಪುಟ್ಟ ಹುಡುಗಿಯನ್ನು ಮದುವೆ ಆಗಬಾರದು. ಏಕವಿಂಶತಿ ವರ್ಷೋವ 21 ವರ್ಷದವನು 7 ವರ್ಷದವಳನ್ನು ಮದುವೆ ಆಗಬಹುದು. ಏನಿದು? ಕರ್ಮದಲ್ಲಿಯೇ ದೀಕ್ಷೆ ಇತ್ತು ಅಂದ್ರೆ ಮುಂದಿನ ಕ್ರಿಯಾಕಲಾಪಗಳು ಯಜ್ಞ ಕೇಂದ್ರಿತವಾಗಿದ್ದರೆ, ನಮ್ಮ ಇಡೀ ಬಾಳು ಯಜ್ಞ ಕೇಂದ್ರಿತವಾಗಿದ್ದರೆ ಹೀಗೆ ಮಾಡಿಕೊಳ್ಳಬಹುದು ಅಂತ. ಇವತ್ತಿನ ಸಮಾಜ ಇದನ್ನ ಒಪ್ಪಿಕೊಳ್ಳೋಲ್ಲ. ಯಾಕೆ ಒಪ್ಪಿಕೊಳ್ಳೋಲ್ಲ ಅಂದ್ರೆ ಉದ್ದೇಶ ಬದಲಾಗಿದೆ ಅಂತಷ್ಟೆ. ತಪ್ಪು ಅಲ್ಲ, ಸರಿಯೂ ಅಲ್ಲ. ಈಗ ಬಹಳ ಜನ ಹುಡುಗಿಯರನ್ನು ಮದುವೆ ಆಗೋದು ತಪ್ಪಾ ಸರಿಯಾ? ಕಾನೂನಿನ ಪ್ರಕಾರ ತಪ್ಪು ಅಂತ, ಅನ್ಯಾಯ ಏನೂ ಅಲ್ಲ. ಮುಸ್ಲಿಮರ ಪ್ರಕಾರ ಅವರು ಕಾನೂನು ಸಮ್ಮತಿಸಿದೆ ಅಷ್ಟೇ. ನಮ್ಮ ಪ್ರಕಾರ ನಮ್ಮ ಕಾನೂನು ಸಮ್ಮತಿಸಿಲ್ಲ ಅಷ್ಟೇ. ಇಲ್ಲಿರೋದು ಇಷ್ಟೇ. ಸರಿಯಾ ತಪ್ಪ ಅಂತ ಕೇಳಿದ್ರೆ ಕಾನೂನಿನ ಪ್ರಕಾರ ತಪ್ಪು. ಅದು ನಮಗೆ ತಪ್ಪಾಗದೇನೂ ಇರಬಹುದು. ನೀವು ಯಾವುದೇ ತಂಬಾಕು ಅಂಗಡಿಯಲ್ಲಿ ನೋಡಿದರೆ ಏನಂತಿರತ್ತಲ್ಲಿ, 16 ವರ್ಷ ಅಥವಾ 18 ವರ್ಷ ಕೆಳಗಿನವರಿಗೆ ತಂಬಾಕು ಮಾರುವುದು ಏನಂತಿರುತ್ತೆ,
ಕಾನೂನಿನ ಪ್ರಕಾರ ಅಪರಾಧ ಅಂತ ಇರುತ್ತೆ. ಅಂದ್ರೆ ಸುಪ್ತವಾಗಿ ಎಲ್ಲರಿಗೂ ಕಾನೂನು ಬೇರೆ ನ್ಯಾಯ ಬೇರೆ ಅಂತ ಅನಿಸಿದೆ. ಎರಡು ಬೇರೆ ಬೇರೆ. ಕಾನೂನು ಬದಲಾಗ್ತಾ ಇರುತ್ತೆ, ನ್ಯಾಯ ಬದಲಾಗಲ್ಲ. ಎಲ್ಲಾ ವಿಷಯದಲ್ಲೂ ಬೇರೆ ಆಗಿರಬೇಕು. ಎಲ್ಲ ವಿಚಾರದಲ್ಲಿಯೂ ಕಾನೂನು ಯಾವುದೇ ವಿಚಾರದಲ್ಲಿ ಬೇರೆ ಆಗುತ್ತೆ. ಇವಾಗ ಬಲಗಡೆ ಎಡಗಡೆ ಹೋಗೋದು ಒಂದು ಕಾನೂನಾದ್ರೆ ಬಲಗಡೆ ಬರೋದು ಒಂದು ಕಾನೂನು ಇರುತ್ತೆ. ಆದ್ರೆ ಕೆಲವೊಂದು ನಿಯಮಗಳು ಅಪವಾದ ಇರುತ್ತೆ. ಅದೇ ಅದೇ ಕಾನೂನು ಅದೇ ಅಲ್ಲ, ಎಲ್ಲನೂ ಇರುತ್ತೆ. ಕಾನೂನಾಗಿ ನ್ಯಾಯವಾಗಿರೋದು ಇರುತ್ತೆ, ಕಾನೂನಲ್ಲದೆ ನ್ಯಾಯವಾಗಿರೋದಿರುತ್ತೆ, ನ್ಯಾಯವಾಗಿದ್ದು ಕಾನೂನಲ್ಲದೆ ಇರೋದು ಇರುತ್ತೆ. ಅದರಿಂದಾಗಿ ಇದನ್ನ ಯಾವ ರೀತಿ ಅರ್ಥೈಸಬೇಕು? ಕರ್ಮವೇ ಜೀವನದಲ್ಲಿ ಪ್ರಧಾನವಾದರೆ ಅನ್ವಯಿಸಬೇಕಿಲ್ಲ ಅಂದ್ರೆ ಇಲ್ಲ. ಯಸ್ಯಾಸ್ತು ನ ಭವೇದ್ ಭ್ರಾತ ಪಿತಾ ಮಾತಾ ಚ ಭಾರತ ನೋಪಗಚ್ಚೇ ತತಾಂ ಜಾತು ಪುತ್ರಿಕಾ ಧರ್ಮಿಕಾ ಹಿಸಾ. ಇನ್ನು ಇದು ಬಹಳ ಕಷ್ಟವಾದ ಮಾತು ಈಗಿನ ವಿಚಾರದಲ್ಲಿ. ಯಾರಿಗೆ ಅಣ್ಣ ತಮ್ಮಂದಿರಿಲ್ಲವೋ, ಯಾರಿಗೆ ತಂದೆ ಇಲ್ಲವೋ, ಯಾರಿಗೆ ತಾಯಿ ಇಲ್ಲವೋ ಅವರನ್ನು ಮದುವೆ ಆಗಬೇಡಿ. ಇದರಲ್ಲಿ ಹಿಂದೆ ಇರೋದು ಸಣ್ಣ ಲೆಕ್ಕಾಚಾರ. ಅಣ್ಣ ತಮ್ಮ ಇತ್ತು ಅಂದ್ರೆ ಗಂಡಸರು ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಅವಳಿಗೆ ಗೊತ್ತಿರುತ್ತೆ, ಪರಿಚಯ ಇರುತ್ತೆ, ಆಘಾತಕ್ಕೊಳಗಾಗಲ್ಲ. ಗಂಡಸರು ಹೆಂಗೆ ಯೋಚನೆ ಮಾಡ್ತಾರೆ, ಅವರ ಬೆಳವಣಿಗೆ ಹೇಗೆ, ಅವರ ಮನೋಧರ್ಮ ಹೇಗೆ, ಅದು ಗೊತ್ತಿಲ್ಲದೆ ಇದ್ದವರು ಎಲ್ಲದಕ್ಕೂ ಆಘಾತಕ್ಕೊಳಗಾಗ್ತಾರೆ. ಆಗಬಾರದು ಅಂತ. ಮತ್ತೆ ಇದರ ಅಭಿಪ್ರಾಯ ಏನು ಅಂತಂದ್ರೆ ಆಗಲೇಬೇಕು ಅಂತಲ್ಲ ನಿಯಮ. ಗೊತ್ತಿರಬೇಕು ಸಮಾಜದಲ್ಲಿ ಗಂಡಸರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಗೊತ್ತಿರಬೇಕು, ಹೆಣ್ಮಕ್ಳು ಹೇಗೆ ಯೋಚನೆ ಮಾಡ್ತಾರೆ ಅಂತ ಇವನು ಗೊತ್ತಿರ್ಬೇಕಲ್ಲ. ಇಲ್ಲ ಅಂದ್ರೆ ಗೊತ್ತೇ ಆಗಲ್ಲ ಹೇಗೆ ಏನು ಅಂತ. ಅದರಿಂದ ಯಸ್ಯಾಸ್ತು ನ ಭವೇದ್ ಭ್ರಾತ, ಯಾರಿಗೆ ಅಣ್ಣ ತಮ್ಮಂದಿರಿರೋದಿಲ್ವೋ, ಯಾರಿಗೆ ತಂದೆ ಇರೋದಿಲ್ವೋ, ಯಾರಿಗೆ ತಾಯಿ ಇರೋದಿಲ್ವೋ ಅಂತಹವಳನ್ನು ಮದುವೆ ಆಗಬಾರದು. ಬೇಕಾದ್ರೆ ನೀವು ಅವಳನ್ನು ತಂದು ಸಾಕಬಹುದಷ್ಟೇ ವಿನಃ ಈ ತರಹದ ಕ್ರಿಯಾಕಲಾಪಗಳಿಗೆ, ಗೃಹಸ್ಥ ಧರ್ಮದ ನಡೆಗೆ ಅವಳು ಪೋಷಕಳಲ್ಲ. ಅಂದ್ರೆ ಅತಿಥಿಗಳನ್ನು ಸ್ವಾಗತ ಮಾಡೋದು, ಅತಿಥಿಗಳನ್ನು ಗೌರವಿಸೋದು, ಯಜ್ಞಕ್ಕೆ ಸಹಾಯಕಳಾಗೋದು, ಇವುಗಳೆಲ್ಲ ಅವಳ ಕೈನಲ್ಲಾಗಲ್ಲ. ತ್ರೀಣಿ ವರ್ಷಾಣ್ಯದೀಕ್ಷೇತ ಕನ್ಯಾ ಋತುಮತಿ ಸತಿ ಚತುರ್ಥೇ ಸತ ಸಂಪ್ರಾಪ್ತೆ ಸ್ವಯಂ ಭರ್ತಾರಮಾವ್ರಜೇತ್. ಇದಂತೂ ಬಹಳ ಇವತ್ತಿನ ವಿಚಾರದ ಬಹಳ ಜೀರ್ಣಿಸ್ಕೊಳ್ಳಿಕ್ಕೆ ಆಗಲ್ಲ ಇದನ್ನು, ಈ ಮಾತನ್ನ. ಋತುಮತಿ ಆದ ಮೇಲೆ 3 ವರ್ಷ ನೋಡ್ಬೋದಂತೆ. ತಂದೆ ಯೋಗ್ಯನಿಗೆ ಕೊಡದೆ ಹೋದ್ರೆ ತಾನೇ ಗಂಡನನ್ನ ಆರಿಸಿಕೊಂಡು ಹೋಗಬಹುದು ಅಂತ ಹೆಣ್ಮಕ್ಳು ಕೊಟ್ಟ ಸ್ವಾತಂತ್ರ್ಯ. ಇದು ಕೇಳಿದ್ರೆ ಶಾಕ್ ಆಗತ್ತೆ ಎಲ್ಲರಿಗೂ. ನಡೀತಾ ಇರೋದು ಹಾಗಿರಬಹುದು, ಆದ್ರೆ ಮಹಾಭಾರತದಲ್ಲಿ ಒಂದು ಹೀಗೆ ಹೇಳಿದಾರ ಅನ್ನೋದೇ ಯಾರಿಗೂ ಗೊತ್ತಿರಲ್ಲ. ಯೋಗ್ಯ ಮಾತ್ರ ಯೋಗ್ಯ ಆಗಿರ್ಬೇಕು, ಅಯೋಗ್ಯ ಅಲ್ಲ, ಯೋಗ್ಯ ಆಗಿರ್ಬೇಕು. ಅವಳಿಗೆ ಗೃಹಸ್ಥ ಧರ್ಮದ ಪರಿಕಲ್ಪನೆ ಇರಬೇಕು. ಮದುವೆ ಆಗುವಾಗ ಮದುವೆ ಆಗೋದು ಸುಖಕ್ಕಲ್ಲ ಅಂತನ್ನುವ ಐಡಿಯಾ ಇರಬೇಕು. ಸುಖಕ್ಕಾಗಿ ಮದುವೆ ಯಾವತ್ತೂ ಆಗಬಾರದು. ಅದಾದ್ರೆ ಅದರಷ್ಟು ದೊಡ್ಡ ಫೇಲ್ಯೂರ್ ಇನ್ನೊಂದಿಲ್ಲ ಜಗತ್ತಲ್ಲಿ. ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅಷ್ಟೇ. ಏನು, ಹೊಣೆಯನ್ನ ಪಡ್ಕೊಳ್ಳಿಕ್ಕಾಗಿ ಮದುವೆ ಆಗೋದೇ ವಿನಃ ಸುಖಕ್ಕಾಗಿ ಮದುವೆ ಅಂತನ್ನೋದು ಯಾವತ್ತೂ ಆಗಲ್ಲ. ಸುಖಕ್ಕಾಗಿ ಮದುವೆ ಅಂತ ಎಕ್ಸ್ಪೆಕ್ಟ್ ಮಾಡಿರೋರೇ ಜೋಕ್ ಮಾಡ್ಲಿಕ್ಕೆ ಶುರು ಮಾಡೋದು ಮದುವೆ ಮೇಲೆ. ಸುಖಕ್ಕಾಗಿ ಮದುವೆ ಅಲ್ಲ ಅಂತ ಅನ್ಕೊಂಡವರು, ಹೆಣ್ಣಾಗಲಿ ಗಂಡಾಗಲಿ, ಅವರು ಮದುವೆಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ನಮ್ಮ ತಾತ ನಮ್ಮ ಅಜ್ಜಿ ಅವ್ರ ಕಾಲದಲ್ಲಿ ಮದುವೆ ಬಗ್ಗೆ ಜೋಕೆ ಇರಲಿಲ್ಲ. ಯಾಕೆ? ಬಿಕಾಸ್ ದೇವರ್ ನ್ಯೂ. ಮದುವೆಯ ಹಿಂದೆ ಇರುವ ಕಾನ್ಸೆಪ್ಟ್ ಏನು ಅನ್ನೋದು ಗೊತ್ತಿತ್ತು ಅವರಿಗೆ. ಅವ್ರು ಯಾವತ್ತೂ ಜೋಕ್ ಮಾಡಲಿಲ್ಲ ಮದುವೆನ. ಹೊಣೆ, ಹೊಸ ಹೊಣೆಯನ್ನು ಹೊರಲಿಕ್ಕಾಗಿ ಮದುವೆಯೇ ವಿನಃ ನಮ್ಮ ಸರ್ಕಾರ ಕೆಲವು ದಿವಸಗಳ ಹಿಂದೆ, ಅದು ಯಾವ ಸರ್ಕಾರ ಅಂತ ನಂಗೆ ನೆನಪಿಲ್ಲ, ಪ್ರಾಯ ಇವರೇ ಇರ್ತಾರೆ, ಇವಾಗಿರೋರೇ ಇರ್ತಾರೆ, ಇಂತಹ ಅವಿವೇಕಿಗಳು ಅವರೇ, ಮದುವೆ ಮೇಲೆ ಲಕ್ಸುರಿ ಟ್ಯಾಕ್ಸ್ ಹಾಕಿದ್ರು.
ನಿಮಗೆ ಲಕ್ಸುರಿ. ನೆನಪಿರಬಹುದು. ಮದುವೆ ಮೇಲೆ ಲಕ್ಸುರಿ ಟ್ಯಾಕ್ಸ್. ಮದುವೆ ಲಕ್ಸುರಿ ಅಂತ ಯಾವ ಮುಟ್ಟಾಳೆ ಹೇಳಿದ್ದವ್ರಿಗೆ? ಅಲ್ಲ, ಬಹಳ ಜನ ಹಂಗೆ ಅನ್ಕೊಂಡಿದ್ದಾರೆ. ಆದ್ರೆ ಸರ್ಕಾರ ಹಂಗೆ ಅನ್ಕೋಬಾರದಲ್ಲ. ಬಹಳ ಜನ ಹುಡುಗ ಹುಡುಗಿಯರು ಮದುವೆ ಅಂದ್ರೆ ಲಕ್ಸುರಿ. ಆ ಭ್ರಮೆಯನ್ನು ಮೊದಲು ತೊಲಗಿಸಿದರೆ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಅವತ್ತು ಈ ಸಮಸ್ಯೆಗಳಿರಲ್ಲ. ಹೀಗಾಗಿ ಆ ದೃಷ್ಟಿಯಲ್ಲಿ ಹೇಳ್ತಾ ಇರೋದು, ಇದನ್ನ ಆ ಮಟ್ಟದಲ್ಲಿ ಹೇಳ್ತಾ ಇರೋದು. 3 ವರ್ಷಾಣ್ ನಿಧೀಕ್ಷೇತ ಕನ್ಯಾ ಋತುಮತಿ ಸತಿ. ಅವಳು 3 ವರ್ಷ ನೋಡಬಹುದು. 4ನೇ ವರ್ಷದಲ್ಲಿ ಚತುರ್ಥೆ ತಥ ಸಂಪ್ರಾಪ್ತೆ ಸ್ವಯಂ ಭರ್ತಾರ ಮಾವ್ರಜೇತ್. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಅತ್ಯಂತ ನವೀನರು ಯಾರಿರ್ತಾರೆ ಅವರೇ ಅತ್ಯಂತ ಪ್ರಾಚೀನರು, ಅತ್ಯಂತ ಪ್ರಾಚೀನರು ಯಾರಿರ್ತಾರೋ ಅವರು ಅತ್ಯಂತ ನವೀನರಾಗಿರ್ತಾರೆ ಅಂತ. ಈ ಮಧ್ಯದಲ್ಲಿ ಸಂಪ್ರದಾಯ ಅಂತ ಒಂದಿರುತ್ತಲ್ಲ, ಅವ್ರು ಯಾವತ್ತೂ ಅತ್ಯಂತ ಪ್ರಾಚೀನರಾಗಿಲ್ಲ. ಪ್ರಾಚೀನರು ಅಂತಂದ್ರೆ 300, 400, 500 ವರ್ಷದ ಹಿಂದಿನವರನ್ನ ಅನುಸರಿಸಿ ಅದೇ ದಾರಿಯಲ್ಲಿ ನಡೆಯುವವರಲ್ಲ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಏತೇನ ಸರ್ವೇ ವ್ಯಾಖ್ಯಾತಾ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ನಮ್ಮ ಗುರುಗಳು ವೇದದ ಸೂಕ್ತಗಳಿಗೆ ವ್ಯಾಖ್ಯಾನ ಬರೀಲಿಕ್ಕೆ ಶುರು ಮಾಡಿದ್ರು. ಬೆಂಗಳೂರಿನ ಬ್ರಹ್ಮಣಸ್ಪತಿಗಳೊಬ್ಬರು ಶ್ರೀನಿವಾಸ ತೀರ್ಥರು ಮಾಡ್ಯಾರೇನು ವೇದಕ್ಕೆ ವ್ಯಾಖ್ಯಾನ, ಅವ್ರು ಮಾಡ್ಯಾರೇನು, ಇವ್ರು ಮಾಡ್ಯಾರೇನು, ವೇದಕ್ಕೆ ವ್ಯಾಖ್ಯಾನ ಮಾಡೋದು ಅಂಧನ್ ತಮಸ್ಗೂ ಹೋದಾಗೆ ಅಂತ ಶರ ಬರೆದ್ಬಿಟ್ರು. ಅವರು 500 ವರ್ಷದ ಹಿಂದಿನವರಿಗೆ ನಿಷ್ಠರಾಗಿದ್ದವರು. ಆದರೆ ಹಳಬರಂದ್ರೆ ಅಷ್ಟೇ ಸಾಕಾಗಲ್ಲ, ಅದಕ್ಕಿಂತ ಹಿಂದೆ ಹೋಗ್ಬೇಕಲ್ವಾ. ಆಚಾರ್ಯರ ಕಾಲದಲ್ಲಿಯೇ ವೇದಕ್ಕೆ ವ್ಯಾಖ್ಯಾನ ಮಾಡೋದೇ ಪದ್ಧತಿ. ಆಚಾರ್ಯರ ಕಾಲದಲ್ಲಿ ನೀವು ಮಧ್ವಯುಗದಲ್ಲೆಲ್ಲ ನೋಡಿದ್ರೆ ಎಲ್ಲಿಯಾದರೂ ಒಂದು ಕಡೆ ಹೋದಾಗ ಒಂದು ವೇದ ವ್ಯಾಖ್ಯಾನವನ್ನ ಆಚಾರ್ಯರು ಮಾಡಬೇಕು ಒಂದು ಸೂಕ್ತಕ್ಕೆ. ಅದ್ರ ಮೇಲೆ ಪ್ರಶ್ನೆಗಳು ಉತ್ತರಗಳು. ಆಮೇಲೆ ಏನಾಯ್ತು, ನಾವು ಪೇಜಾವರ ಸ್ವಾಮಿಗಳ ಕಥೆಯಲ್ಲೆಲ್ಲ ಕೇಳ್ತೇವೆ. ಪೇಜಾವರ ಸ್ವಾಮಿಗಳು ಹೋದ್ರು ತಿರುವಾಂಕೂರು ಆಸ್ಥಾನಕ್ಕೆ, ಕೇರಳ ರಾಜನ ಆಸ್ಥಾನಕ್ಕೆ ಹೋದಾಗ ಅಲ್ಲಿ ಮಾಥುರಿ ಪಂಚರಕ್ಷಣೆಯ ಮೇಲೆ ಪರಿಷ್ಕಾರ ಶುರು ಆಯಿತು. ಅಲ್ಲಿ ಉತ್ತರ ಕೊಟ್ಟರು. ರಾಮರುದ್ರಿ ಮೇಲೆ ಪರಿಷ್ಕಾರ ಮಾಡಿದ್ರು. ಇದೆಲ್ಲ ಇತ್ತೀಚೆಗೆ ನೋಡಿದ ಕಥೆ. ತರ್ಕಶಾಸ್ತ್ರದ ಹಿನ್ನೆಲೆಯಲ್ಲಿ ಸ್ವಾಮಿಗಳ ಜ್ಞಾನಿತ್ವವನ್ನ ಚಿಂತನೆ ಮಾಡೋದೇನಿದೆ ಅಲ್ಲ, ಪೇಜಾವರ ಸ್ವಾಮಿ ಜ್ಞಾನಿಗಳೇ, ಅದಲ್ಲ ಇವರ ಪ್ಯಾರಾಮೀಟರ್ ಹೇಳಿದ್ದು ನಾನು. ಸ್ವಾಮಿಗಳು ಜ್ಞಾನಿಗಳು ಅಂದ್ರೆ ಏನ್ ಮಾಡಬೇಕು? ತರ್ಕಶಾಸ್ತ್ರ ಗೊತ್ತಿರಬೇಕು. ಇವ್ರನ್ನ ಪ್ರಾಚೀನರು ಅಂತೀರಾ? ವೇದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಡಬೇಕು ಅಂತನ್ನೋರ್ನ ಪ್ರಾಚೀನರು ಅಂತೀರಾ? ಯಾರನ್ನಂತೀರಾ? ಅದರಿಂದ ಏನು ಹೇಳಿದ್ದು ನಾನು ಅಂತ ಹೇಳಿದ್ರೆ, ಅತ್ಯಂತ ಪ್ರಾಚೀನರು ನವೀನರ ತರಹ ಕಾಣುತ್ತಾರೆ ಸಾಂಪ್ರದಾಯಿಕರಿಗೆ. ಇವತ್ತಿಗೂ ಕೆಲವು ಸಾಂಪ್ರದಾಯಿಕರಿದ್ದಾರೆ, ಫೋನಲ್ಲಿ ಮಾತಾಡಲ್ಲ ಅಂತಾರವರು. ಆದರೆ ಅವರ ನಡೆಯೆಲ್ಲ ತೀರಾ ಅರ್ವಾಚೀನವಾಗಿರುತ್ತೆ. ವಿಮಾನದಲ್ಲಿ ಹೋಗ್ತಾರವರು, ಫೋನಲ್ಲಿ ಮಾತಾಡಲ್ಲ ಅಂತಾರೆ. ಹೀಗಿರುತ್ತೆ ಪರಿಸ್ಥಿತಿ. ಈ ಎಲ್ಲ ಸಂಗತಿಯನ್ನ ಇಟ್ಟುಕೊಂಡು ಇದನ್ನು ನೋಡಬೇಕು. 3 ವರ್ಷಗಳ ಕಾಲ ನೋಡಬೇಕು. ಗೃಹಸ್ಥ ಧರ್ಮವನ್ನು ನಾನು ಹೊಂದಬೇಕು ಅಂತ ಹೆಣ್ಣು, ಗೃಹಿಣಿಯಾಗಬೇಕು ಅಂತ 4ನೇ ವರ್ಷ ಬಂತು ಅಂದರೆ ಸ್ವಯಂ ಭರ್ತಾರ ಮಾವ್ರಜೇತ್. ಇದು ಮನುಸ್ಮೃತಿಯಲ್ಲಿಯೂ ಬಂದಿರುವ ಮಾತು. ಇವಾಗೇನು ಹೇಳ್ತಾರೆ, ಮೆಜಾರಿಟಿಗೆ ಬಂದ್ಮೇಲೆ ನಿಲ್ಲೋದಿಲ್ಲ ಅಂತ. ಅದನ್ನ ಮನು ತಾನೇ ಹೇಳಿದ್ದು, ಭೀಷ್ಮಾಚಾರ್ಯ ತಾನೇ ಹೇಳ್ತಾ ಇರೋದು. ಇವಾಗಿನವರು ಅದನ್ನೇ ಹೇಳ್ತಾರೆ. ಅದ್ಯಾಕೆ ಮನುವನ್ನು ಸುಡ್ತೀನಿ ಅಂತಾರೋ ದೇವ್ರಿಗೆ ಗೊತ್ತು. ಇದೆಲ್ಲ ಓದ ಇರಲ್ಲ ಅವರು. ಪ್ರಜನೋ ಹೀಯತೆ ತಸ್ಯ ರತಿಶ್ಚ ಭರತರಜಭ ಅಥೋನ್ಯಥಾ ವರ್ತಮಾನ ಭವೇದ್ವಾಚ್ಚ ಪ್ರಜಾಪತೆ. ಹೀಗೆ
ಗೃಹಿಣಿ ಧರ್ಮವನ್ನು ನಾನು ಅನುಸರಿಸುವುದಿಲ್ಲ ಅಂತ ಯಾರು ಇರ್ತಾಳೆ ಅವಳು ನಾಳೆ ಶಿ ಈಸ್ ಆನ್ಸರಬಲ್ ಟು ಪ್ರಜಾಪತಿ. ಅಂದ್ರೆ ಕೇವಲ ಕಾಮಕ್ಕಾಗಿ ಮದುವೆ ಮಾಡ್ಕೊಳ್ಳೋದಲ್ಲ, ಕೇವಲ ಲಕ್ಸುರಿಗಾಗಿ ಮದುವೆ ಮಾಡ್ಕೊಳ್ಳೋದಲ್ಲ. ಅಸಪಿಂಡಾಚ ಯಾ ಮಾತು ಅಸಗೋತ್ರಾಚ ಯಾ ಪಿತು ಇತ್ಯೇತಾಮುಪಯಚ್ಛೇತ ತಂ ಧರ್ಮಂ ಕೇಳಿಸಿಕೊಳ್ಳಿ ಮನುರಬ್ರವೀತ್. ಅಸಪಿಂಡಾಚ ಯಾ ಮಾತು, ತಾಯಿಯ ತಂಗಿಯ ತಾಯಿಯ ಅಕ್ಕನ ಮಗಳೋ ಇನ್ನೇನೋ ಆಗಿರಬಾರ್ದು. ಅಸಗೋತ್ರಾಚ ಯಾಪಿತು, ತಂದೆಯ ಗೋತ್ರ ಇರಬಾರ್ದು, ಅಂಥವ್ರನ್ನು ಮದುವೆ ಆಗಬೇಕು. ಈ ಧರ್ಮವನ್ನ ಮನು ಹೇಳಿದ್ದು. ಈ 3-4 ಧರ್ಮವನ್ನು ಸ್ಪಷ್ಟವಾಗಿ ಭೀಷ್ಮಾಚಾರ್ಯರು ಕೊಟ್ಟು ಮಾಡ್ತಾರೆ. ತಮ್ ಧರ್ಮಂ ಮನುರಬ್ರವೀತ್. ಯುಧಿಷ್ಠಿರ ಒಂದು ಭೀಕರವಾದ ಪ್ರಶ್ನೆ ಕೇಳ್ತಾನೆ. ನೋಡಿ, ಈ ಮದುವೆ ಅನ್ನೋದಿದೆಯಲ್ಲ, ಅದು ಹೆಣ್ಣನ್ನ ಆಕರ್ಷಿಸಬೇಕು ಅಂತ ಹೇಳಿ ಗಂಡು ಹೊರಡುವಂತಹ ವ್ಯಾಪಾರ. ಹೆಣ್ಣನ್ನು ಆಕರ್ಷಿಸಬಹುದು, ಹೆಣ್ಣಿನ ಕಡೆಯವರನ್ನು ಆಕರ್ಷಿಸಬಹುದು. ಅದರ ಸಮಸ್ಯೆಗಳನ್ನು ಯುಧಿಷ್ಠಿರ ಹೇಳ್ತಾನೆ. ಶುಲ್ಕಮನ್ಯೇನ ದತ್ತಂ ಸ್ಯಾತ್ ದದಾನಿತ್ಯಾಹ ಚಾಪರಃ ಬಲಾದನ್ಯ ಪ್ರಭಾಷೇತ ಧನಮನ್ಯ ಪ್ರದರ್ಶಯೇತ್. ಒಬ್ಬ ಅಮೌಂಟ್ ತಂದು ಕೊಟ್ಟು ಬಿಡ್ತಾನೆ ದಬಕ್ಕಂತ, ನಿಮ್ಮ ಮಗಳನ್ನ ನನಗೆ ಮದುವೆ ಮಾಡಿ ಕೊಡಬೇಕು, ನಿಮ್ಮ ಸಾಲವನ್ನೆಲ್ಲ ತೀರಿಸ್ತೇನೆ ಅಂತ ಒಬ್ಬ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ. ಅವನು ಕೊಡ್ಬೇಕಾ? ಶುಲ್ಕ ಮನ್ಯೇನ ದತ್ತಂ ಸ್ಯಾತ್ ದದಾನಿತ್ಯಾಹ ಚಾಪರಃ. ಇಲ್ಲ ಇಲ್ಲ, ಅವನಿಗಿಂತ ಹೆಚ್ಚಿನ ಹಣ ಕೊಡ್ತೀನಿ, ಮದುವೆ ಆಗ್ಬೇಕು ಅಂತ ಇನ್ನೊಬ್ಬ ಹೇಳ್ತಾನೆ. ಬಲಾದನ್ಯ ಪ್ರಭಾಚೇತ. ನೋಡಿ, ಇನ್ನೊಬ್ಬ ಬಲದಿಂದಲೇ ಮಾತನಾಡ್ತಾನೆ. ಬಲದಿಂದ ಮಾತಾಡೋದು ಅಂದ್ರೆ ಗೊತ್ತಲ್ಲ, ಈ ಅವರಿಬ್ಬರನ್ನು ಹೊಡೆದಾಕ್ತೇನೆ, ಈ ಹುಡುಗಿ ನನಗ್ ಬೇಕು, ಏನ್ ಅನ್ಕೊಂಡಿದ್ದೀರಾ ಅಂತ ಮಸಲ್ ಪವರ್ನ ಮೂಲಕವೇ ಮಾತನಾಡ್ತಾನೊಬ್ಬ. ಧನಮನ್ಯ ಪ್ರದರ್ಶಯೇತ್. ನೀವು ನನ್ನನ್ನು ಮದುವೆ ಆದ್ರೆ ಶ್ಯೂರಿಟಿ ಕೊಡ್ತೇನೆ ಅಂತ ತೋರಿಸ್ತಾನೆ ಒಬ್ಬ. ಧನಂ ಅನ್ಯ ಪ್ರದರ್ಶಯೇತ್ ಪಾಣಿಂ ಗ್ರಹೀತಾತ್ವನ್ಯ ಸ್ಯಾತ್. ಈ 4 ಜನರನ್ನ ಬಿಟ್ಟು 5ನೇವನನ್ನು ಮದುವೆ ಆಗ್ಬಿಡ್ತಾಳೆ ಅಂತ ಇಟ್ಕೋಣ. ಈ 4 ಜನ ಇದ್ದಾರೆ. ಹಣದ ಮೂಲಕ, ಬಾಹುಬಲದ ಮೂಲಕ ಮಾತನಾಡುವವರು. ಈ 4 ಜನರನ್ನ ಬಿಟ್ಟು 5ನೇ ಅವಳನ್ನ ಮದುವೆ ಒಬ್ಬ 5ನೇವನನ್ನ ಒಬ್ಬಳು ಮದುವೆ ಆದ್ರೆ ಈ ಕನ್ಯೆ ನ್ಯಾಯತಃ ಯಾರಿಗೆ ಸೇರಿದವಳು? ಮಹಾಭಾರತದಲ್ಲಿ ಈ ತರದೊಂದು ಇರುತ್ತೆ ಅಂತ ನಿಮ್ಗೆ ಯಾರಿಗೂ ಐಡಿಯಾ ಇರ್ಲಿಕ್ಕಿಲ್ಲ, ಅಲ್ಲ ಅಲ್ವಾ? ಮದುವೆ ಯಾರನ್ನಾಗಿದಾರೋ ಅವಳಿಗೆ ಅಷ್ಟೇ. ನೀವೇ ತೀರ್ಮಾನ ಮಾಡ್ಬಿಟ್ರೆ ಹೇಗೆ? ಮೊದಲು ಪೂರ್ತಿ ಕೇಳಬೇಕು, ಪೂರ್ತಿ ಕೇಳಿ ಆಮೇಲೆ ತೀರ್ಮಾನ ಮಾಡಬೇಕು. 2 ಬೇರೆ ಬೇರೆ ಆಸ್ಪೆಕ್ಟ್ ಬಂದಾಗ ಪೂರ್ತಿಯಾಗಿ ಕೇಳಿ ಆಮೇಲೆ ಹೇಳಬೇಕು. ತತ್ವಂ ಜಿಜ್ಞಾಸಮಾನಾನಾಂ ಚಕ್ಷುರ್ಭವತು ನೋ ಭವಾನ್. ಈ ರೀತಿ ತತ್ವವನ್ನ ತಿಳಿಯುವವರಿಗೆ ನೀವೇ ಕಣ್ಣು ಕೊಡಬೇಕು. ಚಕ್ಷುರ್ಭವತು ನೋ ಭವಾನ್. ಭೀಷ್ಮ ಯತ್ಕಿಂಚಿತ್ ಕರ್ಮ ಮಾನುಷ್ಯಂ ಸಂತಾನಾಯ ಪ್ರವರ್ತತೆ ಮಂತ್ರವನ್ ಮಂತ್ರತಸ್ತಸ್ಯ ಮೃಷಾವಾದಸ್ತ್ವಪಾತಕಃ. ಮಾನುಷ್ಯ ಕರ್ಮ, ಈ ಸಮಸ್ಯೆ ಬರೋದು ಮನುಷ್ಯರಲ್ಲಿ ಮಾತ್ರ. ದೇವತೆಗಳಲ್ಲಿ ಸಮಸ್ಯೆ ಇಲ್ವಾ? ಗಂಧರ್ವರಿಗೆ ಅಪ್ಲೈಯೇ ಆಗಲ್ವಾ? ಯಕ್ಷರು, ಕಿನ್ನರರು, ಕಿಂಪುರುಷರು ಅವ್ರು ಯಾರು ಮನುಷ್ಯರ ಲೆವೆಲಲ್ಲೇ ಬರಲ್ಲ. ಅವರೆಲ್ಲ ಆಚೆ ಇದ್ದವರು. ಈ ಸಮಸ್ಯೆ ಬರೋದು ಏನಿದ್ರು ಮನುಷ್ಯರಿಗೆ ಮಾತ್ರ. ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಇರೋದು ಮನುಷ್ಯರಲ್ಲಿ ಬಿಟ್ಟರೆ ಇನ್ಯಾರಲ್ಲೂ ಇಲ್ಲ. ಕಾಂಪ್ಲಿಕೇಶನ್ಸ್ ಇಷ್ಟೊಂದು ಯಾಕೆ ಬರುತ್ತೆ ಅಂದ್ರೆ ಅವರ ದೇಹ ಧರ್ಮ, ಅವರ ಪ್ರಜ್ಞಾ ಧರ್ಮ ಎರಡೂ ಕೂಡ ಜೋಡಿಯಾಗಿರೋದ್ರಿಂದ. ಯಾರು ದೇಹ ಧರ್ಮದ ಆಚೆ ಇರ್ತಾರೆ ಅವ್ರಿಗೆ ಈ ತರಹ ಪ್ರಜ್ಞೆಯೇ ಬರಲ್ಲ. ಬಂದರೂ ತೊಂದರೆಯೇ ಇಲ್ಲ. ದೇಹ ಧರ್ಮ ಯಾರಿಗೆ ಬಂಧಕವಾಗಿರುತ್ತೆ, ಯಾರಿಗೆ ಪ್ರಜ್ಞಾ ಧರ್ಮ ಇರುತ್ತೆ
ವಾಸ್ತವವಾಗಿ ಇದನ್ನೆಲ್ಲ ಮುಂದೆ ಇಟ್ಟರೆ ಬುದ್ಧಿಜೀವಿಗಳಿಗೆ ಗೊಂದಲ ಆಗ್ಬಿಡುತ್ತೆ. ನಾವು ಯಾವುದನ್ನು ಇಷ್ಟು ದಿವಸ ನಾವು ಯಾವ ಮಹಾಭಾರತನ ವಿರೋಧಿಸ್ತಾ ಇದ್ವಿ ಅಂತ. ಹಾಗೆ ಸಾಂಪ್ರದಾಯಿಕರಿಗೆ ಇಷ್ಟು ದಿವಸ ನಾವು ಯಾವ ಮಹಾಭಾರತ ಪೂಜೆ ಮಾಡ್ತಾ ಇದ್ವಿ ಅಂತ ಇಬ್ಬರಿಗೂ ಗೊಂದಲ ಆಗತ್ತೆ. ಅಯ್ಯಯ್ಯೋ, ಇಂಥ ಮಹಾಭಾರತ ನಾವು ನೋಡ್ತಾ ಇದ್ವಾ, ಪೂಜೆ ಮಾಡ್ತಾ ಇದ್ವಾ, ಅಯ್ಯಯ್ಯೋ ಬೇರೆ ಏನೋ ಆಗಿರ್ಬೇಕು ಅಂತ ಸಾಂಪ್ರದಾಯಿಕರು ಅನ್ಕೋತಾರೆ. ಅಯ್ಯಯ್ಯೋ ಇಂಥ ಮಹಾಭಾರತ ವಿರೋಧಿಸ್ತಾ ಇದ್ವಾ, ನಾವು ವಿರೋಧಿಸ್ತಾ ಇದ್ದಿದ್ದು ಯಾವುದನ್ನ, ಕಡೆಗೆ ಇವರೇನಾದ್ರು ಸೇರಿಸ್ಬಿಟ್ರ ನಾವು ವಿರೋಧಿಸ್ತಾ ಇದ್ದೀವಿ ಅಂತ. ಅದು ಇಬ್ರಿಗೂ ಒಂದೇ ತರ ಡೌಟ್ ಆಗುತ್ತೆ. ಕೆಲವೊಂದು ಸರ್ತಿ ಅತ್ಯಂತ ಸಾಂಪ್ರದಾಯಿಕರು ಅತ್ಯಂತ ನವೀನರು ಇಬ್ರು ಒಂದೇ. ನಾನು ಯಾವಾಗಲೂ ಒಂದು ಘಟನೆ ಹೇಳ್ತಾ ಇರ್ತೀನಿ. ಒಬ್ಬ ಹುಡುಗಿ ಮಧ್ವಶಾಸ್ತ್ರವನ್ನು ಓದಬೇಕು ಅಂತ ಆಸೆ ಪಟ್ರು. ಹಾಗೆ ಒಬ್ಬ ರಾಮಾನುಜೀಯ ಮಧ್ವಶಾಸ್ತ್ರವನ್ನು ಓದಬೇಕು ಅಂತ ಆಸೆ ಪಟ್ಟು ಹೊರಟ ನಮ್ಮೂರಿನಲ್ಲಿ. ಆಗ ಇಬ್ಬರದ್ದು ಒಂದೇ ಇತ್ತು. ನೀನು ಓದಬಾರದು, ಪಾಪ ಬರುತ್ತೆ ಅಂತ ಸಾಂಪ್ರದಾಯಿಕರು. ಅದನ್ನೆಲ್ಲ ಓದೇನ್ ಮಾಡ್ತಿ ಅಂತ ನವೀನರು. ಇಬ್ರದು ಒಂದೇ, ಓದ್ಬೇಡಿ. ಅವ್ರು ಬೇರೆ ತರ ಹೇಳಿದ್ರು. ಕೆನ್ನೆ ಹೀಗೆ ತಟ್ಕೊಂಡು ಓದೋದಾ ನಾವೆಲ್ಲ ಹೆಣ್ಣು ಮಕ್ಕಳು ಓದೋದಾ, ಓದ್ಬಾರದು ಅವರು. ಅದನ್ನೆಲ್ಲ ಯಾಕೆ ಓದ್ತಿ, ಇವರು ಏನು ಪ್ರಯೋಜನ ಇಲ್ಲ. ಆದ್ರೆ ಇಬ್ರದು ಮೋಟ ಒಂದೇ, ಓದ್ಬೇಡಿ. ಎಷ್ಟೋ ಕಡೆ ಇಬ್ರು ಒಂದೇ ಇರ್ತಾರೆ. ಅತ್ಯಂತ ನವೀನರು ಅತ್ಯಂತ ಸಾಂಪ್ರದಾಯಿಕರು ಅದೇ ತರ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಅವ್ರು ಕೊಡೋ ಕಾರಣಗಳು ಮಾತ್ರ ಬೇರೆ ಬೇರೆ ಇರುತ್ತೆ. ನನಗೆ ಅದನ್ನ ನೋಡೇ ನಗು ಬರೋದು. ಈ ಹಿನ್ನೆಲೆಯಲ್ಲಿ ಈ ತರದ್ದೆಲ್ಲ ಇದೆ ಇಲ್ಲಿ ಮಹಾಭಾರತದಲ್ಲಿ. ಯತ್ಕಿಂಚಿತ್ ಅದಕ್ಕೆ ಹೇಳೋದು ಮಾನುಷ್ಯ ವಿವಾಹ ಅಂತನ್ನೋದು ಇಲ್ಲಿ ಪ್ರಧಾನವಾಗಿ ಚರ್ಚೆಗೆ ಬರುವಂಥದ್ದು. ಈ ಮಾನುಷ ವಿವಾಹ ಇರೋದು ಯಾಕೆ? ಸಂತಾನಾಯ ಪ್ರವರ್ತತೆ, ಸಂತಾನಕ್ಕಾಗಿಯೇ ಇರುವಂಥದ್ದು. ಮಂತ್ರವತ್ ಮಂತ್ರವಸ್ತಸ್ಯಾಹ, ಮಂತ್ರ ಏನು ಹೇಳುತ್ತೆ? ಮಂತ್ರ ಏನು ಹೇಳುತ್ತೆ? ಅಲ್ಲಿ ಎದುರುಗಡೆ ಇರುವವ ಕೈ ಹಿಡಿದವನಿಗನ್ನು ಕುರಿತು ಮಂತ್ರ ಇದೆ, ಪಾಣಿಗ್ರಹಣ ಮಂತ್ರ. ಯಾರು ಹಿಡಿದೇ ಇರೋರು ಅವ್ರ್ಯಾರೋ ಇದಾರಲ್ಲ ಅವ್ರಿಗಲ್ಲ. ಮೃಷಾವಾದಸ್ತಪಾತಕಃ. ಅದರಿಂದಾಗಿ ಇಲ್ಲಿ ಮಾತಿಗೆ ತಪ್ಪಿದ್ರೆ ತೊಂದರೆ ಇಲ್ಲ, ಆದ್ರೆ ಹಣ ಕೊಡ್ಬೇಕಷ್ಟ. ಹಣ ಮಾತಿಗೆ ತಪ್ಪಿದ್ರೆ ತೊಂದರೆ ಇಲ್ಲ ಅಂತ 10 ಜನರ ಹತ್ರ ಹಣ ಇಸ್ಕೊಂಡ್ಬಿಟ್ಟು ಅಯ್ಯೋ ಇಲ್ಲ ಆ ಮಂತ್ರ ಯಾವ್ದು ಹೇಳುತ್ತೋ ಅವ್ರಿಗಂತೆ ನಮ್ಗೆ ಗೊತ್ತಿರಲಿಲ್ಲ ಅಂತ ಆ ಥರ ಎಲ್ಲ ಮಾಡಬಾರದು. ಭಾರ್ಯಾ ಪತೃತ್ವಿಗಾಚಾರ್ಯಾ ಶಿಷ್ಯೋಪಾಧ್ಯಾಯ ಏವ ಚ ಮೃಷೋಕ್ತೌ ದಂಡಮರಹಂತಿ ನೇತ್ಯಾಹುರ ಪರೇ ಜನಾ. ಇನ್ ಕೆಲವರು ಹೇಳ್ತಾರೆ ಇದು ತೀರಾ ಇನ್ಹ್ಯೂಮನ್. ಸುಳ್ಳು ಹೇಳ್ಬಿಟ್ಟು ಅವರು ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿದವರನ್ನ ಬಿಟ್ಬಿಟ್ಟು ನೋಡಿ ಮಂತ್ರ ಯಾರ್ದು ಹೇಳ್ತಾ ಇದೆಯೋ ಅವ್ರದ್ದು ಮದುವೆ, ಮಂತ್ರ ಯಾರಿಗೆ ಹೇಳ್ತಾ ಇದೆಯೋ ಅವ್ರ ಕನ್ಯೆ ಅಂದ್ರೆ ಏನ್ ಸಾಯೋದು ಅಂದ್ರೆ ಇಲ್ಲ ಇಲ್ಲ ಶಿಕ್ಷೆ ಕೊಡಬೇಕು. ಯಾರಿಗೆ? ಮಾತು ಕೊಟ್ರೆ ತಂದೆಗೆ, ಮಾತು ಕೊಟ್ಟಿರುವ ತಾಯಿಗೆ, ಇದನ್ನು ಸರಿಯಾಗಿ ಯೋಚನೆ ಮಾಡದೆ ಮಾಡಿಸಿದ ಆಚಾರ್ಯನಿಗೆ, ಮಾಡಿಸಿದ ಪುರೋಹಿತರಿಗೆ, ಇವ್ರನ್ನೆಲ್ಲ ಶಿಕ್ಷೆ ಕೊಡಬೇಕು ಅಂತ ಕೆಲವರು ಹೇಳ್ತಾರೆ. ಕೆಲವರು ಇಲ್ಲ ಇಲ್ಲ ಅವ್ರಿಗಲ್ಲ ಅಂತಾರೆ. ನಹ್ಯ ಕಾಮೇನ ತಂವಾದಂ ಮನುರೇವಂ ಪ್ರಜಂತತಿ ಅಯಶಸ್ಯ ಮಧರ್ಮ್ಯಂಚ ಯನ್ಮೃಷಾ ಧರ್ಮಗೋಪನಂ. ಆದ್ರೆ ಮನು ಏನು ಹೇಳ್ತಾನೆ? ಮೊದಲು ಸಂವಾದ ಮಾಡಿದ್ರಲ್ಲ, ಆಯ್ತು ಕೊಡ್ತೇನೆ ಅಂತ ಹೇಳಿದ್ರಲ್ಲ, ಹಣದ ಆಸೆ ಇಲ್ಲದೆ ಕೊಟ್ಟಿದ್ರ? ಮಾತು ಕೊಟ್ಟಿದ್ದು ಮಾತು ಕೊಡುವಾಗ ಹಣದ ಆಸೆ ಇದ್ದದ್ದರಿಂದ, ಈಗ ಹಣವನ್ನು ಪಡೆದು ಮೋಸ ಮಾಡಿದ್ದರಿಂದ ಅದು ಸುಳ್ಳು, ಅಯಶಸ್ಯಂ ಅಧರ್ಮ್ಯಂ. ಈಗ ಧರ್ಮಗೋಪನ ಇಲ್ಲ ಇಲ್ಲ ಮಂತ್ರ ನೋಡಿ ಹೇಳ್ಬಿಟ್ಟಿದ್ದಾರೆ. ಮಂತ್ರ ಏನ್ ಹೇಳುತ್ತೆ? ಯಾರು ಕೈ ಹಿಡಿದನೋ ಅವನು ಗಂಡ ಅಂತ ಹೇಳ್ತಾ ಇದೆ. ಅಂತ ಎಲ್ಲ ಹೊಣೆಯನ್ನು ತಪ್ಪಿಸ್ಕೊಳ್ಳೋದೇನಿದೆ ಅದು ಅತ್ಯಂತ ಡೇಂಜರಸ್. ಇದು ಸರಿಯಲ್ಲ. ಅಪ್ಪ ಕಮಿಟ್ಮೆಂಟ್ ಕೊಟ್ಟಿರೋದು, ಹೌದು. ಹೆಣ್ಣನ್ನೇನು ಕೇಳ್ಕೊಟ್ಟಿಲ್ಲ, ಹೌದು. ಇಷ್ಟಪಟ್ಟಿದ್ದು ಇನ್ನೊಬ್ಬರನ್ನ. ಅವಳು ಹೋಗಿ ಆದ್ಮೇಲೆ ಇವಾಗ ಅವನು ಅದನ್ನು ವಾಪಸ್ ಮಾಡ್ಬೇಕಾಗತ್ತೆ. ಅದು ಏನೇ ಇದ್ರೂ ಅಯಶಸ್ಯಂ.
ಅಲ್ಲಲ್ಲ, ಅವನಿಗೆ ಕೀರ್ತಿ ಅಂತೂ ತಪ್ಪಿತಾ? ಅವ್ನು ಕೇಳೇ ಕೊಡ್ಬೇಕಾಗತ್ತೆ. ಅದು ಹೇಗೆ ಕೇಳಬೇಕಾಗತ್ತೆ? ಮಾತು ಹಂಗೆ ಕೊಡ್ಲೇಬಾರದಲ್ಲ. ಇವಳು ಸಮ್ಮತಿ ಅಂತ ಕೊಟ್ರ, ಅಪ್ಪ ಕೊಟ್ರೆ ಏನ್ ಮಾಡೋದು ಅವಳು? ಅದೇ ಕೊಡಬಾರದು ಅಂತ ಹೇಳ್ತಾ ಇರೋದು, ಅದೇ ಅಯಶಸ್ಯ ಅಂತ. ಸರಿ ಸರಿ. ಅವನು ಇನ್ನೊಂದು ರೀತಿ ನೋಡೋದಾದ್ರೆ ಹಾ. ದುಡ್ಡು ಕೊಟ್ಟು ಆಗ್ಲೇ ಕೈ ಹಿಡ್ದಾಗಿದೆ. ಅವನು ದುಡ್ಡು ಹಾ. ಕೊಟ್ಟು ಅವನು ಆಗ್ಲೇ ಅವ್ರ ಕೈ ಹಿಡಿದಾಗಿದೆ. ಯಾಕೆಂದ್ರೆ ನಾವು ಮಾನಸಿಕವಾಗಿ ಅವಳು ಗೊತ್ತಿಲ್ಲದೆ ಇದ್ರೆ ಅದು ತಂದೆ ತಪ್ಪ, ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ. ತಂದೆಯೋ ತಾಯಿಯೋ ಅವ್ರಿಗೆ ಶಿಕ್ಷೆ ಕೊಡಬೇಕು. ಆಯ್ತು, ಶಿಕ್ಷೆ ವಿಷಯ ಆಯ್ತು. ಪ್ರಶ್ನೆ ಬಂದಿದ್ದೇನಂದ್ರೆ ಆ ಹೆಣ್ಣು ಯಾರಿಗೆ ಸೇರ್ಬೇಕು ಅಂತ. ಆ ಹೆಣ್ಣು ಯಾರಿಗೆ ಸೇರ್ಬೇಕು ಅಂತಂದ್ರೆ ಬರುತ್ತೆ ಒಂದು 5 ನಿಮಿಷ. ಅದು ಇನ್ನೂ ವಿಚಾರ ನೋಡಿ, ಇವ್ರಿಗ ಎಲ್ಲರಿಗೂ ವಿಚಾರ ಮಾಡ್ತಾ ಇದ್ದಾರೆ. ಹೆಣ್ಣು ಒಪ್ಕೊಂಡಿತ್ತು ಅಂತಂದ್ರೆ ಅವಳಿಗೂ ಶಿಕ್ಷಾರ್ಹವೇ. ಹೆಣ್ಣು ಮೊದಲು ಆ ದುಡ್ಡನ್ನು ನೋಡಿ ಒಪ್ಕೊಂಡಿದ್ದಾಳೆ, ಆಮೇಲೆ ಇಲ್ಲ ಕಡೆ ಕ್ಷಣದಲ್ಲಿ ಟ್ರ್ಯಾಕ್ ಬದಲಾಯಿಸಿದ್ಲು ಅಂತ ಹೇಳಿದ್ರೆ ಅವಳು ಶಿಕ್ಷಾರ್ಹಳೆ. ಹೆಣ್ಣಿನ ಒಪ್ಪಿಗೆ ಇಲ್ಲದೆ ತಂದೆ ತಾಯಿಗಳು ಹೀಗೆ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಮನುರಬ್ರವೀತ್. ನೈಕಾಂತ ದೋಷ ಏಕಸ್ಮಿನ್ ಉದ್ಯಾನೇನೋಪಲಭ್ಯತೆ. ಇನ್ನು ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಚಾಣಕ್ಯನ ಅರ್ಥಶಾಸ್ತ್ರದ ತರಹ. ಚಾಣಕ್ಯ ಏನ್ ಮಾಡ್ತಾನೆ, ಅದು ಆ ಸ್ಟೈಲ್ನ ಇಲ್ಲಿಂದಲೇ ತೆಗೆದಿದ್ದವನು. ಅವು ಇವ್ರು ಹೀಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ, ನನ್ನ ಅಭಿಪ್ರಾಯ ಏನು ಅಂದ್ರೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾರೆ, ಯಾಕೆಂದ್ರೆ ಆಯಾ ಪ್ರಸಂಗ ಬೇರೆ ಬೇರೆ ಇರುತ್ತೆ. ನೈಕಾಂತ ದೋಷ ಏಕಸ್ಮಿನ್, ಒಬ್ರಲ್ಲಿ ಮಾತ್ರ ದೋಷ ಹೇಳಿ ಬರಲ್ಲ, ಎಲ್ಲರಿಗೂ ದೋಷ ತಟ್ಟುತ್ತೆ ಅಂತ ಕೆಲವರು ಹೇಳ್ತಾರೆ. ಧರ್ಮತೋ ಯಾಂ ಪ್ರಯಚ್ಛಂತಿ ಯಾಂ ವಾ ಕ್ರೀಣಂತಿ ಭಾರತ ಬಂಧುಭಿಸ್ತಮನುಜ್ಞಾತೋ ಮಂತ್ರಾನೇವಂ ಪ್ರಯೋಜಯೇತ್. ಇನ್ನು ಏನು ಅಂತ ಹೇಳಿದರೆ, ಮಂತ್ರವನ್ನ ಹೇಳುವಾಗ ಬಂಧುಗಳ ಅನುಮತಿಯನ್ನ ಕೇಳ್ತಾರೆ. ಅವಾಗೆಲ್ಲ ಮಂತ್ರ ಏನರ್ಥ ಹೇಳ್ತಾ ಇದೆ ಅಂತ ಗಮನಿಸ್ತಾ ಇರ್ತಿದ್ರು. ಈಗ ಎದುರುಗಡೆ ಅವ್ರು ಬಂದು ಕೂತ್ಕೊಂಡು ಅವ್ರ ಪಾಡಿಗೆ ಅವ್ರ ಮಾತಿನಲ್ಲಿ ಇರ್ತಾರೆ. ಅಷ್ಟೇ ಯಾಕೆ, ಗಂಡು ಹೆಣ್ಣುಗಳು ಮಾತಿನಲ್ಲಿ ತೊಡಗಿರ್ತಾರೆ, ಬೇರೆ ಯಾವುದೋ ಮಾತಿನಲ್ಲಿ. ಪುರೋಹಿತರು ಮಂತ್ರ ಹೇಳ್ತಾ ಇರ್ತಾರೆ. ಹೇಗೂ ದೇವ ಭಾಷೆ ಅಲ್ವ ಸಂಸ್ಕೃತ, ದೇವತೆಗಳಿಗೆ ಅರ್ಥ ಆದ್ರೆ ಸಾಕು, ಮನುಷ್ಯರಿಗೆ ಬೇಡ ಅಂತ. ವಾಸ್ತವವಾಗಿ ಅವರು ಬಂಧುಗಳನ್ನ ಸಾಕ್ಷಿ ಕೇಳ್ತಾರೆ ಮದುವೆ ಮಂತ್ರದಲ್ಲಿ. ಹೌದಾ, ಏನು ಒಪ್ಪಬಹುದಾ ಅಂತ. ಅವ್ರು ಒಪ್ಪಿದ ಮೇಲೆ ಅದಕ್ಕೆ ತಕ್ಕ ಹಾಗೆ ನಡೆಯದಿದ್ದರೆ, ಯಾಕಂದ್ರೆ ಅವನು ಹೇಳ್ತಾನೆ ಧರ್ಮೇ ಚ ಕಾಮೇ ಚ ಅರ್ಥೇ ಚ ನಾತಿ ಚರಾಮಿ ಅಂತ ಹೇಳ್ತಾನ ಅವನು. ಅವಳು ಕೂಡ ಹಾಗೆ ಹೇಳಬೇಕು, ಧರ್ಮೇ ಚ ಕಾಮೇ ಚ ಅರ್ಥೇ ಚ ನಾತಿ ಚರಾಮಿ ಅಂತ ಅವಳು ಹೇಳಬೇಕು. ಇವನು ಹೇಳಬೇಕು. ಇಬ್ಬರಲ್ಲಿ ಯಾರೊಬ್ರು ಧಾರ್ಮಿಕವಾದ ನಡೆಯಲ್ಲಿ ನಡೆಯದಿದ್ದರೆ ಒಬ್ರು ದೋಷಿ. ಅದೇ ರೀತಿ ಎಲ್ಲರನ್ನ ಒಳಗೊಳ್ಳಿಸಿದಾಗ, ನೀವು ಕೇಳ್ತಾ ಇದ್ದೀರಾ, ಸಾಕ್ಷಿ ಅಲ್ವಾ ನೀವು ಅಂತ ಕೇಳಿದಾಗಲೂ ಕೂಡ ಈ ವಿಚಾರ ಗೊತ್ತಿದ್ದು ಹೇಳದೆ ಹೋದ್ರೆ, ಅಥವಾ ತಂದೆಯಾದವನು ಹೇಳದೆ ಹೋದ್ರೆ ಅವ್ರಿಗೆ ತಾನೇ ಶಿಕ್ಷೆ. ಅದನ್ನೇ ಕೇಳಲಿಲ್ಲ ಅಂತ ಇಟ್ಕೊಳ್ಳಿ, ಪುರೋಹಿತರಿಗೂ ಶಿಕ್ಷೆ ಕೊಡಬೇಕು ಅಂತ ಅದನ್ನೇ ಹೇಳಿದ್ದಲ್ಲಿ. ಅಂದ್ರೆ ಪ್ರಜ್ಞಾಪೂರ್ವಕವಾದ ನಡೆ ಇರಬೇಕು. ತದಾ ಸಿದ್ಧ್ಯಂತಿ ತೇ ಮಂತ್ರಾಹ ನಾದತ್ತಾಯ ಕಥಂಚನ. ಕೊಟ್ಟ ಮೇಲೆ ಈ ಮಂತ್ರಗಳೆಲ್ಲ ನಡೆಯೋದು. ತಪ್ಪೇ ಪ್ರಯೋಗ ಮಾಡಿದ್ರೆ, ಮಾಡಬಾರದವರಲ್ಲಿ ಮಂತ್ರ ಪ್ರಯೋಗ ಮಾಡಿದ್ರೆ, ಪ್ರಯೋಗ ಮಾಡಿದವನು ಅವನಿಗೂ ದೋಷ ಬರುತ್ತೆ. ಪ್ರಯೋಗ ಮಾಡಿಸಿ ಇಲ್ಲ ಅಂತ ಹೇಳಿ ಸತ್ಯವನ್ನು ಮುಚ್ಚಿಟ್ಟವನು ಅವನಿಗೇ ದೋಷ ಬರುವುದು. ಯಸ್ತ್ವತ್ರ ಮಂತ್ರ ಸಮಯೇ ಭಾರ್ಯಾಪತ್ಯೋರ್ಮಿತಕೃತಃ ತಮೇವಾಹುರ್ಗರೀಯಾಂಸಂ ಯಶ್ಚಾಸೌ ಜ್ಞಾತ್ರಿಭಿಕೃತಃ ಸಮಯೇ ಯಹ ಮಂತ್ರಃ. ಈ ಸಮಯದಲ್ಲಿ ಏನು ಮಂತ್ರ ಇದೆ, ಆ ಮಂತ್ರ ಬೇರೆ ಬೇರೆ ಪ್ರಸಂಗದಲ್ಲಿ ಬೇರೆ ಬೇರೆಯಾಗಿ ಬದಲಾಗುತ್ತೆ. ಇವಾಗ ಉದಾಹರಣೆಗೆ ಗರ್ಭಿಣಿಯಾದ ಒಬ್ಬಳನ್ನು ಮದುವೆ ಆಗ್ತಾನೆ ಅಂದ್ರೆ, ಗರ್ಭಿಣಿ ಆಗಿರ್ತಾಳೆ ಅವಳು, ಯಾರದೋ ತಪ್ಪಿನಿಂದಲೋ ಅಥವಾ ಅವಿವೇಕದಿಂದಲೋ ಮದುವೆ ಆಗಿರ್ತಾಳೆ. ಅವಳನ್ನ ಮದುವೆ ಆಗ್ಬೇಕು ಅಂತ ಒಬ್ಬ ಬಂದ್ರೆ ಅವನಿಗೆ ಸಹೋಢ ಅಂತ ಕರೀತಾರೆ. ಗರ್ಭಿಣಿಯಾಗಿರುವವಳನ್ನೇ ಮದುವೆ ಆದ, ಮಕ್ಕಳಿರುವವಳನ್ನು ಮದುವೆ ಆದ ಅಂತ ಇಟ್ಕೊಳ್ಳಿ. ಅವಾಗ ಮಂತ್ರ ಹಾಗೆ ಬರಬೇಕು. 12 ತರಹದ ಮಕ್ಕಳನ್ನ ಹೇಳ್ತಾರೆ. 12 ತರಹದಲ್ಲಿ 6 ಜನ ದಾಯಾದರು
ಆ ಯಾಜ್ಞವಲ್ಕ್ಯ ಸ್ಮೃತಿಯ ದಾಯಾದ ಭಾಗ, ದಾಯ ವಿಭಾಗ ಅಂತ ಹೇಳ್ತಾರೆ. ಆ ದಾಯ ವಿಭಾಗ ಏನಿದೆ ಅದನ್ನ ಇವತ್ತಿನ ಕಾನೂನು ಒಪ್ಕೊಂಡಿದೆ. ಆದ್ರೆ ಅವರು ಹೆಂಗ್ ಹೇಳ್ತಾರೆ, ಯಾಜ್ಞವಲ್ಕ್ಯ ಸ್ಮೃತಿಯ ದಯಾ ವಿಭಾಗ ಅಂದ್ಬಿಡ್ತಾರೆ, ದಯಾಭಾಗ, ಮಿತಾಕ್ಷರನ ದಯಾಭಾಗ ಅಂತ ಹೇಳ್ತಾರೆ. ಆದ್ರೆ ಅದು ವಾಸ್ತವವಾಗಿ ಉಚ್ಚಾರ ಮಾಡಬೇಕಾದದ್ದು ಹೇಗೆ, ದಾಯ ಭಾಗ ಅಂತ. ದಾಯ ಅಂದ್ರೆ ಆಸ್ತಿ, ದಾಯಾದ ಆಸ್ತಿಯನ್ನು ಉಣ್ಣುವವ, ಇದು ಇರುವಂಥದ್ದು. ಆದ್ದರಿಂದಾಗಿ ಆ ಮಂತ್ರಗಳನ್ನ ಗಂಡು ಹೆಣ್ಣು ಇಬ್ಬರು ಮನನ ಮಾಡಿ ಮುಂದುವರಿಬೇಕು. ಇಲ್ಲಾಂದ್ರೆ ಮಂತ್ರಕ್ಕೆ ಅಪರಾಧ ಮಾಡಿದ, ಮಂತ್ರಕ್ಕೆ ದ್ರೋಹವೆಸಗಿದ ನೆಪದಲ್ಲಿ ಎಲ್ಲರೂ ಶಿಕ್ಷಾರ್ಹರಾಗ್ತಾರೆ. ತಮೇವಾಹುರ್ಗರೀಯಾಂಸಂ ಯಶ್ಚಾಸೌ ಜ್ಞಾತಿ ವಿಕೃತ. ಅದೇ ದೊಡ್ಡದು. ಮಂತ್ರವನ್ನು ಹೇಳುವಾಗ ನೀವು ಪ್ರಜ್ಞಾಪೂರ್ವಕವಾಗಿ ಹೇಳಿದ್ದೀರಾ ಇಲ್ವಾ ಅಂತ, ಎಲ್ಲಿ ತಲೆ ಇಟ್ಕೊಂಡು ಹೇಳಿದ್ದೀರಾ ಅಂತ ಕೇಳ್ತಾರಂತೆ. ದೇವದತ್ತಾಂ ಪತಿರ್ಭಾರ್ಯಾಂ ವೇತ್ತಿ ಧರ್ಮಸ್ಯ ಶಾಸನಾತ್ ಸಾ ದೈವಿ ಮಾನುಷೀಂ ವಾಚಂ ಅನೃತಾಂ ಪರ್ಯುದಾಸ್ಯತಿ. ಇದೆಲ್ಲದಕ್ಕೆ ಒಂದು ಸೊಲ್ಯೂಷನ್ ಇದೆ. ಏನು? ದೇವತೆಗಳು ಕೊಡ್ತಾ ಇರೋದು ಈ ಹೆಣ್ಣನ್ನ ಅಂತ ಗಂಡ ಅನ್ಕೋಬೇಕು. ಆ ದೇವತೆಗಳ ಅಭಿಪ್ರಾಯವನ್ನ ಈ ಮಾನುಷವಾದ ಮಾತು ಸೇರಲಿ ಅಂತ ಅಂದುಕೊಳ್ಬೇಕು. ದೇವತೆಗಳ ಸಾ ದೈವಿ ಮಾನುಷೀಂ ವಾಚಂ, ಇದು ದೇವತೆಗಳ ಮಾತು, ವೇದ. ಈ ದೇವತೆಗಳ ಮಾತು ಮನುಷ್ಯರ ಸುಳ್ಳು ಮಾತನ್ನು ಪರಿಹರಿಸಲಿ ಅಂತ ಅನ್ಕೋಬೇಕಂತೆ. ಅವಾಗ ಮದುವೆ ಯಶಸ್ವಿ ಆಗತ್ತೆ. ಇಲ್ಲಿ ಇಂಥದ್ದೇನೇ ಕಾಂಪ್ಲಿಕೇಶನ್ಸ್ ಇದ್ರೂ ಮದುವೆ ಯಶಸ್ವಿ ಆಗೋದು ಅವಾಗ. ಅದರಿಂದಾಗಿ ಇದಕ್ಕೆ ಪ್ರಜ್ಞಾಪೂರ್ವಕವಾದ ಭಾಗ ಬೇಕಾಗತ್ತೆ. ಇದು ವಾಸ್ತವ. ಪ್ರಜ್ಞೆ ಇರಲಿಲ್ಲ ಅಂದ್ರೆ, ಇಬ್ರಿಗೂ ಇರಲಿಲ್ಲ, ಒಬ್ಬನಿಗಾದ್ರೂ ಇರಲ್ಲ ಅಂದ್ರೆ ಎಲ್ಲಿಗೆ ಹೇಳೋದು? ಪ್ರಜ್ಞೆ ಇರಬೇಕು. ಪ್ರಜ್ಞೆ ಇಟ್ಕೊಳ್ಳದೆ ಇರೋದೇ ಪಾಪ. ಇದು ಇರುವಂಥದ್ದು. ಯಾಕೆ ನಾವು ವೇದ ಮಂತ್ರಗಳನ್ನು ಹೇಳಿಕೊಂಡು ಮದುವೆ ಮಾಡೋದು ಅಂತಂದ್ರೆ, ಇದು ದೇವತಾವಾಣಿ. ಈ ದೇವತಾವಾಣಿ ಮನುಷ್ಯರಲ್ಲಿ ಉಂಟಾದ ಸುಳ್ಳನ್ನ ಪರಿಹಾರ ಮಾಡುತ್ತೆ. ಯುಧಿಷ್ಠಿರ ಕನ್ಯಾಯಾಂ ಪ್ರಾಪ್ತ ಶುಲ್ಕಾಯಾಂ ಜಾಯಾಂಶ್ಚೇತ್ ಆವ್ರಜೇದ್ವರಃ ಧರ್ಮಾರ್ಥ ಕಾಮ ಸಂಪನ್ನೋ ವಾಚ್ಯಮತ್ರಾನೃತಂ ನವಾ ತಸ್ಮಿನ್ನುಭಯತೋ ದೋಷೇ ಕುರುವನ್ ಶ್ರೇಯಸ್ ಸಮಾಚರೇತ್ ಅಯಂ ತು ಸರ್ವಧರ್ಮಾಣಾಂ ಧರ್ಮಶ್ಚಿಂತ್ಯತಮೋ ಮತಃ. ಇನ್ನೂ ಇದೆ ಈ ಸಮಸ್ಯೆ. ಮದುವೆ ಮಂತ್ರಗಳ ಬಗೆಗೇನೇ ನಡೆಯುತ್ತೆ. ಇದು ಇಡೀ ಪ್ರಕರಣ ನಿಮಗೆ ಈ ಇಡೀ 40ನೇ ಅಧ್ಯಾಯ ಮದುವೆಯ ಬಗೆಗೇನೇ ಇರುವಂಥದ್ದು. 41ನೇ ಅಧ್ಯಾಯ ವೈವಾಹಿಕ ವಿಧಿ, ಏನು ಮದುವೆಗಳ ವಿಧಿ. ನೀವು ಕಾಶಿ ಯಾತ್ರೆ ಅದೇನದು ಅದೆಲ್ಲ ಇರಲ್ಲ ಇಲ್ಲಿ. ಏನೋ ಮಾಡ್ತಾರಪ್ಪ ಹಿಂದಿನ ದಿವಸ, ಏನೋ ಹೇಳ್ತಾರೆ ಈ ಉತ್ತರ ಕರ್ನಾಟಕದವರು, ಅದು ಯಾವುದು ಇರಲ್ಲ. ಅಯ್ಯೋ ಆಗಲ್ಲ, ನನಗಾಯ್ತಾ ಅಂತ ಕೇಳ್ತಾ ಇದ್ರೆ ಮಾಡಬೇಡಿದ್ರೆ ಕೇಳೋರು ಯಾರು? ಯಾರಿಗೂ ಆಗಲ್ಲ. ಶಾಸ್ತ್ರಬದ್ಧವಾಗಿ ಮದುವೆ ಮಾಡಿ ಅಂತ ಹೇಳಿದ್ರೆ ಮೊದಲು ಹೆಣ್ಣು ಮಕ್ಕಳು ಅಡ್ಡಿ. ಸಂಪ್ರದಾಯಬದ್ಧವಾಗಿ ಆಗ್ಬೇಕು ಅಂತಾರ ಅವರು. ಅದರಿಂದಾಗಿ ಅವ್ರ ವಿರುದ್ಧ ಹೋಗ್ಲಿಕ್ಕಾಗಲ್ಲ, ಹಣೆ ಬರಹ ಅಂತ ಮಾಡ್ಕೋಬೇಕಷ್ಟೆ. ವಾಸ್ತವವಾಗಿ ಎಲ್ಲರಲ್ಲಿ ಎಚ್ಚರ ಮೂಡಬೇಕು. ನಮಗೆ ಇವತ್ತು ಅವಶ್ಯವಾಗಿ ಆಗಬೇಕಾದದ್ದೇನು? ಹಿಂದೂಗಳಲ್ಲಿ ವಿಶೇಷತಃ ಬ್ರಾಹ್ಮಣರಲ್ಲಿ ಏನಾಗಬೇಕು? ಗೃಹ್ಯಸೂತ್ರಗಳ ಪಾಠ ಆಗಬೇಕು ಮೊದಲು. ಈ ಸಂಸ್ಕಾರಗಳನ್ನು ಯಾವ ರೀತಿ ಮಾಡ್ತಾರೆ, ಯಾಕಾಗಿ ಮಾಡ್ತಾರೆ ಅಂತ. ಈ ಗೃಹ್ಯಸೂತ್ರದ ವಿಚಾರದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರೋದೊಂದುಂಟು.
ಮದುವೆ ಅಂತ ಬಂದಾಗ ಯಾಜ್ಞವಲ್ಕ್ಯ ಯಾಜ್ಞವಲ್ಕ್ಯ ಅಂತೀನಿ, ಆಶ್ವಲಾಯನ ಗೃಹ ಸೂತ್ರದಲ್ಲಿ ಹೇಳ್ತಾರೆ ನೋಡಿ, ಅವ್ರ ಕಾಲಕ್ಕೇನೆ ಜಾನಪದ ಮತ್ತೆ ವೈದಿಕ ಪದ್ಧತಿಗಳು ಮಿಕ್ಸ್ ಆಗಿ ಹೋಗಿದೆ. ಜಾನಪದ ಮತ್ತೆ ವೈದಿಕ ಪದ್ಧತಿಗಳು ಮಿಶ್ರಿತವಾಗಿ ಹೋಗಿದೆ. ಯಾವುದು ಅತ್ಯಂತ ಅವಶ್ಯವಾಗಿ ಮಾಡಲೇಬೇಕೋ ಅದನ್ನ ಮಾತ್ರ ನಾವು ಹೇಳ್ತಾ ಇದ್ದೀವಿ ಅಂತ. ಕ್ರಾಂತಿ ಇದಾಗಬೇಕು. ಯಾಕಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡ್ರೆ ಅದೇ ಕ್ರಾಂತಿ ಅಂದ್ರೆ ಎಂತಹ ಕೆಟ್ಟ ಕಾಲದಲ್ಲಿ ನಾವಿದ್ದೇವೆ. ಯಾಕೆ ಮಾಡಬೇಕು ಇದನ್ನ? ನಾಮಕರಣ ಹೇಗೆ ಮಾಡಬೇಕು? ನಾಮಕರಣ ಮಾಡಬೇಕಾದ್ರೆ ನಮ್ಮ ಉದ್ದೇಶ ಏನಿರಬೇಕು ಅದು ಮೊದಲು ಗೊತ್ತಾಗಬೇಕು. ಈಗ ನಾಮಕರಣ ಮಾಡುವಾಗಲೇನೆ ನಾವು ದೇವರಲ್ಲಿ ಇವನು ಭಕ್ತನಾಗಿರ್ಲಿ ಅಂತ ಸಂಕಲ್ಪ ಮಾಡಿ ಹೇಳುವಂಥದ್ದು. ನಾವು ಹೆಂಗೆ ಯೋಚನೆ ಮಾಡ್ತೇವೆ ಅಂದ್ರೆ ಸ್ಕೂಲಲ್ಲಿ ಡಿಫ್ರೆಂಟ್ ಆಗಿ ಕೇಳಿಸ್ಬೇಕು ಈ ಹೆಸರು. ಅದೇ ಏನೇನೋ ಅದೆಲ್ಲ ಏನೇನೋ ಶುರು ಆಗಿರುತ್ತೆ. ತಂದೆಯದ ಅರ್ಧ ತಾಯಿಯದ ಅರ್ಧ ಸೇರಿಕೊಂಡು ಅವನ ಹೆಸರು, ಇದೆಲ್ಲ ಏನೇನೋ ಹುಚ್ಚುಚ್ಚು. ಆದ್ರೆ ವಾಸ್ತವವಾಗಿ ಈ ನಾಮಕರಣ ಇತ್ಯಾದಿಗಳನ್ನೆಲ್ಲ ನಾವು ಗಂಭೀರವಾಗಿ ಕೇಳಬೇಕು. ಮದುವೆಯ ಪ್ರಕಾರ ಏನೋ ಅದನ್ನು ತಿಳ್ಕೊಳ್ಬೇಕು. ಇವತ್ತು ಇದೆಲ್ಲ ಉಳಿದದ್ದೆಲ್ಲ ಆಮೇಲೆ ತಿಳ್ಕೊಳ್ಳದೆ ಹೋದ್ರು ಅದು ಬಂದೇ ಬರುತ್ತೆ ಬಿಡಿ. ಆದ್ರೆ ವಾಸ್ತವವಾಗಿ ಸಂಸ್ಕಾರಗಳು ಎಲ್ಲರೂ ಆಗತ್ತೆ. ಅದು ಬಿಡಿ, ಅದನ್ನೆಲ್ಲ ಬಿಡಿ, ಅದನ್ನ ತಿಳ್ಕೊಳ್ಬೇಕು ಅನ್ನೋದ್ರಲ್ಲಿ ತಾತ್ಪರ್ಯ. ಗೃಹ ಸೂತ್ರ ಆಗಬೇಕು ಎಲ್ಲರಿಗೂ. ಇಷ್ಟು ಇರೋದು. ಅಲ್ಲ ಹಾಗಲ್ಲ ನಾ ಹೇಳ್ತಾ ಇರೋದು. ಅಲ್ಲಿ ಇರೋದು ಏನು ಅಂತ. ಇನ್ನು ಇದಿಷ್ಟಿರೋ ಪ್ರಶ್ನೆ ಕೇಳ್ತಾನೆ, ಇನ್ನು ವಿಚಿತ್ರವಾದ ಸಮಸ್ಯೆಗಳನ್ನು ಕೇಳ್ತಾನೆ. ಕನ್ಯಾಯಾಮ್ ಪ್ರಾಪ್ತ ಶುಲ್ಕಾಯಾಮ್ ಜಾಯಾನ್ಶ್ಚೇದ್ ಅವರಜೇದ್ ವರಹ ಅಂತ ಹೇಳಿ, ಈಗ ಮದುವೆ ಮಾಡ್ಕೊಡ್ತೇವೆ ಅಂತ ಹಣ ತಗೊಂಡ್ಬಿಟ್ಟಿರ್ತಾರೆ. ಒಳ್ಳೆ ವರ ಬರ್ತಾನೆ, ಅವಾಗ ಏನ್ ಮಾಡೋದು? ಅತ್ಯಂತ ಗುಣಸಂಪನ್ನನಾದವನು ಬರ್ತಾನೆ, ಅವಾಗ ಒಂದು ಪ್ರಶ್ನೆ ಕೇಳ್ತಾನ ಅವನು. ಅದಕ್ಕೆಲ್ಲ ಉತ್ತರ ನಾಳೆ ನೋಡೋಣ. ಕೃಷ್ಣ ಅರ್ಪಣಮಸ್ತು. ಕೆಲವ್ರಿಗಾದ್ರೂ ಅನ್ಸಿರ್ಲಿಕ್ಕೆ ಸಾಕು, ಇನ್ನು ಮಹಾಭಾರತ ಬಿಟ್ಟು ಬೇರೇನೋ ಹೇಳ್ತಾ ಇದ್ದಾನೆ ಅಂತವ್ರು ಮಹಾಭಾರತದ ಪದ್ಯವನ್ನ ಓದೋದು ಬಹಳ ಒಳ್ಳೇದು. ಸರಿ ಇಲ್ಲ ಶ್ರೀ ಕೃಷ್ಣ ಅರ್ಪಣಮಸ್ತು.